ರೆಡ್ದು ಕ್ಲಿಕ್ ಮಾಡಬೇಕಲ್ಲ, ಮಾಡಿ. ಈಶ್ವರಃ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ಗೋವಿಂದ ಸರ್ವಕಾರಣ ಕಾರಣಂ. ಎಲ್ಲ ಕಾರಣಗಳಿಗೂ ಮೂಲ ಕಾರಣಕರ್ತನಾದ ಪರಮಾತ್ಮನಿಗೆ ನಮಸ್ಕರಿಸುತ್ತಾ, ಎಲ್ಲ ಜೀವನ್ಮುಕ್ತ ಋಷಿಗಳ ಪಾದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲರ ಅಂತರಂಗಗಳಲ್ಲಿ ಅಂತರ್ಯಾಮಿಯಾಗಿ ನೆಲೆಸಿರುವ ದೈವಿ ಚೈತನ್ಯಕ್ಕೆ ವಂದಿಸುತ್ತಾ, ಸೋದರ ಸೋದರಿಯರೇ, ಸೃಷ್ಟಿಯ ಕತೆ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ತಳಹದಿಯ ಮೇಲೆ ಅಥವಾ ಆಧಾರದ ಮೇಲೆ ಅನ್ನುವಂತಹ ಒಂದು ಸರಣಿ ಉಪನ್ಯಾಸ ನಡೀತಾ ಇತ್ತು. ಅದರ ಮುಂದುವರಿದ ಭಾಗ ಇದು. ಧ್ಯಾನ ಗ್ರಂಥ ಕವನಗಳನ್ನು ನಾವು ಈಗೊಂದು 2 ತರಗತಿಗಳಿಂದ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಧ್ಯಾನ ಗ್ರಂಥ ಕವನಗಳು ಅನ್ನೋದು ಸೀಕ್ರೆಟ್ ಡಾಕ್ಟ್ರಿನ್ ಗ್ರಂಥಕ್ಕೆ ಒಂದು ಆಕರ ಗ್ರಂಥ, ಬಹಳ ಪುರಾತನವಾದ ಗ್ರಂಥ. ಆ ಗ್ರಂಥದ ಒಂದು ಆ ಗ್ರಂಥ ಮೌರ್ಯ ಮಹರ್ಷಿಗಳ ಆಶ್ರಮದಲ್ಲಿ ನಮ್ಮ ಮೇಡಮ್ ಬ್ಲಾವೆಟ್ಸ್ಕಿಯವರಿಗೆ ಲಭ್ಯವಾಗಿತ್ತು. ಆ ಗ್ರಂಥವನ್ನು ಅಧ್ಯಯನ ಮಾಡಿದ್ದರು ಅವರು. ಅದನ್ನು ಸೀಕ್ರೆಟ್ ಡಾಕ್ಟ್ರಿನ್ ಗ್ರಂಥದಲ್ಲಿ ಆಧಾರ ಗ್ರಂಥವಾಗಿ ಬಳಸ್ಕೊಂಡ್ರು. ಧ್ಯಾನ ಗ್ರಂಥ ಕವನಗಳಲ್ಲಿ ಒಟ್ಟು 7 ಕವನಗಳಿವೆ ಅಥವಾ 7 ಸ್ಟಾನ್ಝಾಗಳು ಅಂತ ಇದೆ. ಸ್ಟಾನ್ಝಾ 1, ಸ್ಟಾನ್ಝಾ 2, ಸ್ಟಾನ್ಝಾ 3, ಸ್ಟಾನ್ಝಾ 4, ಸ್ಟಾನ್ಝಾ 5, ಸ್ಟಾನ್ಝಾ 6 ಆ್ಯಂಡ್ ಸ್ಟಾನ್ಝಾ 7. 7 ಅನ್ನೋದು ಥಿಯೋಸಾಫಿಕಲ್ ಸೊಸೈಟಿಯ ಒಂದು ಪರಿಭಾಷೆಯಲ್ಲಿ ಪವಿತ್ರವಾದ ಸಂಖ್ಯೆ. ಯಾಕೆ ಅಂತಂದರೆ, ಬಹಳಷ್ಟು ವಿದ್ಯಮಾನಗಳು ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿ 7 ಅನ್ನೋ ಸಂಖ್ಯೆಯ ಆಧಾರದ ಮೇಲೆ ಇದೆ. ಸೂರ್ಯನ ಬಣ್ಣದಲ್ಲಿ ಅಂದರೆ ಬೆಳಕಿನಲ್ಲಿ 7 ಬಣ್ಣಗಳು ಕಂಡುಬರುತ್ತವೆ. ಮನುಷ್ಯರು 7 ರೇಖೆಗಳಿಗೆ ಸೇರಿರುತ್ತಾರೆ. ನಮ್ಮ ತಾರಾಮಂಡಲವನ್ನು ಸಪ್ತರ್ಷಿ ಮಂಡಲ ಅಂತ ಕರೀತಾರೆ. ನಮ್ಮ ಋಷಿಗಳು ಸಪ್ತರ್ಷಿಗಳು ಅಂತ ಹೇಳ್ತೇವೆ ನಾವು. ದಿನಗಳು 7, ಪ್ರಜಾಪತಿಗಳು ಸಪ್ತ ಪ್ರಜಾಪತಿಗಳು. ನೀವು ನಮ್ಮ ಸೃಷ್ಟಿಯನ್ನು ಎಲ್ಲೇ ಗಮನಿಸುತ್ತಾ ಹೋದ್ರೂ 7 ಅನ್ನೋ ಸಂಖ್ಯೆ ಬಹಳಷ್ಟು ಪವಿತ್ರವಾದ ಸಂಖ್ಯೆ ಅಂತ ನಮಗನ್ಸುತ್ತೆ. 7 ದಿನಗಳು, 7 ಸಪ್ತಲೋಕಗಳು, ಹೌದಾ ಅಲ್ವಾ? ಸಪ್ತಗ್ರಹಮಾಲೆಗಳು. ಪ್ರತಿ ಗ್ರಹಮಾಲೆಯಲ್ಲಿ ಪ್ರತಿಯೊಂದು ಚಕ್ರದಲ್ಲಿ 7 ಸುತ್ತುಗಳು, ಪ್ರತಿ ಚಕ್ರದಲ್ಲಿ 7 ಗ್ರಹಗಳು. ಎಲ್ಲಿ ಹೋದರೂ 7ವೇ. ಕಲ್ಪಕಾಲಗಳು ಸಹ 7 ಕಲ್ಪಕಾಲಗಳು ಅಂತಲೇ ಹೇಳ್ತಾರೆ. ಆದರೆ ನಿಜ ಅರ್ಥದಲ್ಲಿ 14 ಕಲ್ಪಗಳು ಬರ್ತವೆ. ಇರಲಿ, ಅದನ್ನು ಮುಂದೆ ಒಂದು ತರಗತಿಯಲ್ಲಿ ಬಹಳ ವಿವರಣಾತ್ಮಕವಾಗಿ ತಗೊಳ್ಳೋಣಂತೆ. ಈಗ ಈ 7 ಸ್ಟಾನ್ಝಾಗಳಲ್ಲಿ ಸೃಷ್ಟಿಯನ್ನು ಆ ಧ್ಯಾನ ಗ್ರಂಥ ಕವನಗಳಲ್ಲಿ ವಿವರಿಸಿದ್ದಾರೆ. ಮೊದಲನೆಯ ಸ್ಟಾನ್ಝಾ ಅಥವಾ ಧ್ಯಾನ ಗ್ರಂಥ ಕವನಗಳಲ್ಲಿ ಮೊದಲನೆಯ ಕವನ ಅವ್ಯಕ್ತ ಸ್ಥಿತಿಯನ್ನು ವಿವರಿಸುತ್ತೆ. ಅನ್ಮ್ಯಾನಿಫೆಸ್ಟ್. ಇನ್ನು ಜಗತ್ತು ವ್ಯಕ್ತವೇ ಆಗಿರಲಿಲ್ಲ, ಆಗ ಏನಿತ್ತು ಅಂತ. ಸ್ಟಾನ್ಝಾ 2 ಅಥವಾ 2ನೆಯ ಕವನ ನಿರೀಕ್ಷಣೆಯ ಸ್ಥಿತಿ, ಸ್ಟೇಟಸ್ ಆಫ್ ಎಕ್ಸ್ಪೆಕ್ಟೇಷನ್. ಏನೋ ಜರುಗಲಿದೆ, ಅವ್ಯಕ್ತದಲ್ಲಿ ಏನೋ ಬದಲಾವಣೆ ಆಗಲಿಕ್ಕೆ ಪ್ರಾರಂಭವಾಗತ್ತೆ.
ಆ ಗುಹ್ಯದಲ್ಲಿ ಏನೋ ಅಲುಗಿದಂತಾಗುತ್ತದೆ ಅಂತ ಅನಿಸೋಂಥ ಸ್ಟೇಜ್ ಅದು. ನಿರೀಕ್ಷಿಸಬಹುದು, ಏನೋ ಬದಲಾವಣೆ ಆಗತ್ತೆ, ಸೃಷ್ಟಿ ಪ್ರಾರಂಭ ಆಗತ್ತೆ, ಅವ್ಯಕ್ತ ವ್ಯಕ್ತಕ್ಕೆ ಬದಲಾಗತ್ತೆ ಅನ್ನೋಂಥ ಮುನ್ಸೂಚನೆ ಸಿಕ್ಕತ್ತೆ. ಸ್ಟ್ಯಾನ್ಸಾ 3 ಅಥವಾ ಕವನ 3, 3ನೇ ಕವನದಲ್ಲಿ ಪದಾರ್ಥ ಪ್ರಪಂಚದ ಸೃಷ್ಟಿಯ ಮೊದಲ ಹಂತ. ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿ ಯಾವ ಪದಾರ್ಥಗಳಿವೆಯೋ ಈ ಪದಾರ್ಥಗಳೆಲ್ಲ ಒಂದೇ ಮೂಲದಿಂದಲೇ ಬಂದದ್ದು. ಆ ಪದಾರ್ಥ ಪ್ರಪಂಚ ಹೇಗೆ ಸೃಷ್ಟಿಯಾಯಿತು, ಪದಾರ್ಥ ಎಲ್ಲಿಂದ ಬಂತು, ಆಗ ಹೇಗಿತ್ತು ಪದಾರ್ಥ, ಆ ಪದಾರ್ಥ ಸೃಷ್ಟಿಯ ಬಗ್ಗೆ 3ನೆಯ ಒಂದು ಕವನದಲ್ಲಿ ವಿವರಣೆ ಇದೆ. 4ನೆಯ ಕವನದಲ್ಲಿ ಆಧ್ಯಾತ್ಮ ಜೀವರುಗಳ ಸೃಷ್ಟಿ. ಪದಾರ್ಥವೇ ಇಲ್ಲದೆ ಕಟ್ಟಲಿಕ್ಕೇನಿರುತ್ತೆ? ಈಗ ಒಂದು ಕಟ್ಟಡ ಕಟ್ಟೋಂತಹ ಕಾರ್ಮಿಕರು ಅಲ್ಲಿ ಬಂದರೆ ಅವರಿಗೆ ಇಟ್ಟಿಗೆ, ಸಿಮೆಂಟು, ಮರಳು ಇವೆಲ್ಲ ಸಿಕ್ಕಿದರೆ ಅವರು ಕಟ್ಟಡ ಕಟ್ತಾರೆ. ಕಬ್ಬಣ ಎಲ್ಲ ಸಿಕ್ಕಿದರೆ, ಇಲ್ಲಾಂದರೆ ಏನು ಕಟ್ತಾರೆ? ಕಟ್ಟಕ್ಕಾಗಲ್ಲ. ಹಾಗೆ ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಸೃಷ್ಟಿಯಲ್ಲಿ ಮೊದಲು ಪದಾರ್ಥ ಪ್ರಪಂಚ ಸೃಷ್ಟಿಯಾಗೋಯ್ತು, ಅದು 3ನೇ ಕವನ. 4ನೇ ಕವನ ಅಧ್ಯಾತ್ಮ ಜೀವರುಗಳ ಸೃಷ್ಟಿ, ಸಪ್ತ ಪ್ರಜಾಪತಿಗಳ ಸೃಷ್ಟಿಯಾಯಿತು. ಆ ಸಪ್ತ ಪ್ರಜಾಪತಿಗಳನ್ನು ನಾವು ಬಿಲ್ಡರ್ಸ್ ಅಂತ ಕರಿತೀವಿ. ಬಿಲ್ಡರ್ಸ್ ಅಂತ ಅಂದರೆ ಅವರು ನಿರ್ಮಾಪಕರು, ಅವರೇ ಈ ಜಗತ್ತನ್ನು ಅಲ್ಲಿದ್ದಂತಹ ಪದಾರ್ಥದಿಂದ ನಿರ್ಮಾಣ ಮಾಡಿದವರು. ಸ್ಟ್ಯಾನ್ಸಾ 5 ಅಥವಾ 5ನೇ ಕವನ ಸೌರವ್ಯೂಹದ ಸೃಷ್ಟಿ, ಕ್ರಿಯೇಷನ್ ಆಫ್ ಸೋಲಾರ್ ಸಿಸ್ಟಮ್. ಈಗ ಪದಾರ್ಥ ಇದೆ, ಪದಾರ್ಥದ ಜೊತೆಗೆ ಪದಾರ್ಥವನ್ನು ಬಳಸಿ ಕಟ್ಟುವಂತಹ ನಿರ್ಮಾಪಕರು ಇದ್ದಾರೆ. ಈಗ ಕಟ್ಟಬೇಕಾಗಿರೋದೇನೋ ಕೋಟ್ಯಾಂತರ ನಕ್ಷತ್ರಗಳನ್ನು, ಕ್ಷುದ್ರ ಗ್ರಹಗಳನ್ನು, ಉಪಗ್ರಹಗಳನ್ನು, ಧೂಮಕೇತುಗಳನ್ನು ಎಲ್ಲ ಸೃಷ್ಟಿ ಮಾಡಬೇಕು ಜಗತ್ತಿನಲ್ಲಿ. ಹೆವೆನ್ಲಿ ಬಾಡೀಸ್ ಅಂತ ನಾವೇನು ಹೇಳ್ತೀವಿ, ಆಕಾಶಕಾಯಗಳು. ಆ ಆಕಾಶಕಾಯಗಳು ಸೃಷ್ಟಿ ಆಗಬೇಕು. ಅವು ಸೃಷ್ಟಿ ಆಗಲಿಲ್ಲ ಅಂದರೆ ಮನುಷ್ಯ ಎಲ್ಲಿಂದ ಬರ್ತಾನೆ? ಮನುಷ್ಯ ಸೃಷ್ಟಿ ಆಗಬೇಕಂದ್ರೆ ಈ ಸೌರವ್ಯೂಹದಂತಹ ಒಂದು ಸೌರವ್ಯೂಹ ಬೇಕು, ಸೂರ್ಯನಂಥ ಒಂದು ನಕ್ಷತ್ರ ಬೇಕು, ಭೂಮಿ ಅಂತ ಒಂದು ಗ್ರಹ ಬೇಕು, ಆ ಗ್ರಹದ ಮೇಲೆ ನೀರು ಬೇಕು, ಗಾಳಿ ಬೇಕು, ಗಾಳಿಯಲ್ಲಿ ಆಮ್ಲಜನಕ ಬೇಕು, ಗಾಳಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬೇಕು, ಅಮೈನೋ ಆಮ್ಲಗಳು ಬೇಕು, DNA ಬೇಕು. ಆಮೇಲೆ ಜೀವರುಗಳ ಸೃಷ್ಟಿ ಪ್ರಾರಂಭವಾಗೋದು. ಹಾಗಾಗಿ ಒಂದು ಹಿನ್ನೆಲೆಯೇ ಇಲ್ಲದೆ ಮುನ್ನೆಲೆ ಸೃಷ್ಟಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಿನ್ನೆಲೆ ಬೇಕು, ಬ್ಯಾಕ್ಗ್ರೌಂಡ್. ವಿತೌಟ್ ಎ ಬ್ಯಾಕ್ಗ್ರೌಂಡ್ ದೇರ್ ಕೆನಾಟ್ ಬಿ ಎ ಫೋರ್ಗ್ರೌಂಡ್. ಟು ಕನ್ಸ್ಟ್ರಕ್ಟ್ ದ ಫೋರ್ಗ್ರೌಂಡ್ ಯು ನೀಡ್ ಎ ಬ್ಯಾಕ್ಗ್ರೌಂಡ್. ಇದು ಹೇಗೆ ಅಂದರೆ, ಸಿನಿಮಾಗೆ ಹೋಗಿ ಕೂತ್ಕೋತೀರಿ, ಇನ್ನೂ ಸಿನಿಮಾ ಪ್ರಾರಂಭ ಆಗಿಲ್ಲ, ಸುಮ್ಮನೆ ಕೂತ್ಕೋತೀರಿ ಅಲ್ಲಿ ಸೀಟಲ್ಲಿ, ಎದುರುಗಡೆ ಏನಿರುತ್ತೆ? ಏನು ಕಾಣಿಸ್ತಾ ಇರುತ್ತೆ ಎದುರಿಗೆ? ಸ್ಕ್ರೀನು. ಆ ಸ್ಕ್ರೀನೇ ಇಲ್ಲದೆ ಅವನು ಸಿನಿಮಾ ಬಿಡಲಿಕ್ಕೆ ಆಗ್ತದ? ಸ್ಕ್ರೀನ್ ಇಸ್ ದ ಬ್ಯಾಕ್ಗ್ರೌಂಡ್. ಆ ಸ್ಕ್ರೀನ್ ಬಂದ ಮೇಲೆ ಏನು ಬರುತ್ತೆ ಅದ್ರ ಮೇಲೆ? ಫೋರ್ಗ್ರೌಂಡ್. ಫೋರ್ಗ್ರೌಂಡ್ ಅಂದರೆ ಸಿನಿಮಾ ಬರ್ತದೆ. ಹಾಗೆ ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಸೃಷ್ಟಿ ಆಗದೆ ಹೋದರೆ ಸೌರವ್ಯೂಹಗಳು, ಸೂರ್ಯರು ಅಂದರೆ ನಕ್ಷತ್ರಗಳು, ಉಪಗ್ರಹಗಳು, ಧೂಮಕೇತುಗಳು, ಗಾಳಿ ಅಂದರೆ ಪಂಚಭೂತಗಳು ಇವೆಲ್ಲ ಸೃಷ್ಟಿಯಾಗದೆ ಮನುಷ್ಯನ ಸೃಷ್ಟಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಇವೆಲ್ಲ ಸೃಷ್ಟಿಯಾದ ಮೇಲೂ ಮನುಷ್ಯ ಸೃಷ್ಟಿ ಆಗಲಿಕ್ಕೆ ಲಕ್ಷಾಂತರ ಕೋಟ್ಯಾಂತರ ವರ್ಷಗಳು ಹಿಡಿತು ವಿಜ್ಞಾನದ ಪ್ರಕಾರ. ಸೊ ಹಾಗಿರುವಾಗ ಸೌರವ್ಯೂಹದ ಸೃಷ್ಟಿ ಬಹಳ ಮುಖ್ಯ. ಸೌರವ್ಯೂಹ ಸೃಷ್ಟಿಯಾದ ಮೇಲೆ ಈ ಸೌರವ್ಯೂಹದಲ್ಲಿ 10 ಸಂಸರಣೆಯ ಯೋಜನೆಗಳು ನಡೀತಾ ಇದೆ. ಸೌರವ್ಯೂಹದಲ್ಲಿ ಸೂರ್ಯ ಕೋಟ್ಯಾಂತರ ನಕ್ಷತ್ರಗಳಲ್ಲಿ ಒಂದು ನಕ್ಷತ್ರ. ಆ ಒಂದು ನಕ್ಷತ್ರದ ಸುತ್ತಲೂ 9 ಗ್ರಹಗಳಿವೆ. ಈ 9 ಗ್ರಹಗಳನ್ನು ಒಳಗೊಂಡಂತಹ ಸೂರ್ಯನ ಸೌರವ್ಯೂಹದಲ್ಲಿ ಸಂಸರಣೆ ಅನ್ನೋದು 10 ಯೋಜನೆಗಳಲ್ಲಿ ನಡೀತಾ ಇದೆ. ಒಂದಲ್ಲ, 10 ಯೋಜನೆಗಳು. ಅದರಲ್ಲಿ 7 ಯೋಜನೆಗಳಿಗೆ ಹೆಸರಿದೆ, ಇನ್ನು 3 ಯೋಜನೆಗಳಿಗೆ ಹೆಸರಿಲ್ಲ. ಆ 7 ಯೋಜನೆಗಳನ್ನು, ಹೆಸರಿರೋಂತಹ ಯೋಜನೆಗಳನ್ನು ಮನುಗಳು ನಿರ್ದೇಶಿಸುತ್ತಿದ್ದಾರೆ. ಇದು
ಸಂಸರಣ ಯೋಜನೆಗೆ ಒಂದು ಮನು ಇರ್ತಾನೆ, ಒಂದು ಸಂಸರಣ ಯೋಜನೆಗೆ ಮನು ಇರ್ತಾನೆ, ಒಂದು ಗ್ರಹ ಮಾಲೆಯ ಯೋಜನೆಗೆ ಒಬ್ಬ ಮನು ಇರ್ತಾನೆ, ಒಂದು ಗ್ರಹದ ಬೆಳವಣಿಗೆಗೆ ಒಂದು ಮನು ಇರ್ತಾನೆ. ಮನು ಅನ್ನುವಂತಹ ಪದವಿದೆಯಲ್ಲ, ಅದೊಂದು ಪದವಿ. ಆ ಪದವಿ ಹಲವಾರು ಲೆವೆಲ್ಗಳಲ್ಲಿ ಡಿವೈಡ್ ಆಗಿರುತ್ತೆ. ಈಗ ನಾವು ಜನರಲ್ ಮ್ಯಾನೇಜರ್ ಅಂತೀವಿ, ಡೆಪ್ಯೂಟಿ ಮ್ಯಾನೇಜರ್ ಅಂತೀವಿ, ಅಸಿಸ್ಟೆಂಟ್ ಮ್ಯಾನೇಜರ್ ಅಂತೀವಿ, ಹೇಳ್ತೀವ ಇಲ್ವಾ? ಮ್ಯಾನೇಜರ್ಗಳೇ, ಆದರೆ ಅದರಲ್ಲಿ ಏನಾಗಿದೆ? ಪದವಿಗಳಿದೆ. ಹಾಗೆ ಮನುಗಳು ಅಷ್ಟೇ, ಹಲವಾರು ಹಂತದ ಮನುಗಳಿರ್ತಾರೆ. ಓಕೆ, ಈಗ ಈ ವೈವಸ್ವತ ಮನು ಅಂದರೆ ಈ ಮನ್ವಂತರವನ್ನು ನಡೆಸ್ತಾ ಇರೋಂತಹ ಮನು, ಈ ವೈವಸ್ವತ ಮನ್ವಂತರಕ್ಕೆ, ಇದು 7ನೆಯ ಮನ್ವಂತರ, ಮಧ್ಯದಲ್ಲಿದ್ದೀವಿ ನಾವು. ಈ ಮನ್ವಂತರಕ್ಕೆ ಅಥ ಮನು. ಹಾಗೆ ಹಲವಾರು ಮನುಗಳಿರ್ತಾರೆ. ಅವರು ಈ ಸೌರವ್ಯೂಹದ ಮತ್ತು ಭೂಗ್ರಹದ ಸರಪಳಿ, 7 ಸರಪಳಿಗಳು ಗೊತ್ತಿರೋದಿದೆ ಅಂತ ಅನ್ನಲ್ಲ. ಆ 7 ಸರಪಳಿಗಳಲ್ಲಿ ಒಂದು ಸರಪಳಿ ಭೂಗ್ರಹದ ಸಂಸರಣೆಯ ಸರಪಳಿ. ಅದನ್ನು ನೋಡಿಕೊಳ್ಳಿಕ್ಕೆ ಒಬ್ಬ ಮನು ಇರ್ತಾನೆ. ಆ ಭೂಗ್ರಹದ ಸರಪಳಿ 6ನೆಯ ಸ್ಟ್ಯಾನ್ಸಾನಲ್ಲಿ ಆ ವಿವರಣೆ ಸಿಕ್ಕತ್ತೆ. 7 ಸಂಸರಣಾ ಯೋಜನೆಗಳು ನಮಗೆ ತಿಳಿದಿದೆ, ಇನ್ನು 3 ತಿಳಿದಿಲ್ಲ. ತಿಳಿದಿರುವಂಥ 7 ಸಂಸರಣಾ ಯೋಜನೆಗಳನ್ನು ಮನುಗಳು ನಡೆಸ್ತಾ ಇದ್ದಾರೆ. ಓಕೆ, ಇನ್ನು 3 ಸಂಸರಣಾ ಯೋಜನೆಗಳನ್ನು ಯಾರು ನಡೆಸ್ತಾ ಇದ್ದಾರೆ? ಹೆಸರಿಲ್ಲದೆ ಇರೋದು, ಅದನ್ನು ತ್ರಿಮೂರ್ತಿಗಳೇ ಖುದ್ದಾಗಿ ನಡೆಸ್ತಿದ್ದಾರೆ. ಅದರಲ್ಲಿ ಒಂದು ಯೋಜನೆಯನ್ನು ಶಿವ ನೋಡ್ಕೊಳ್ತಿದ್ರೆ, ಮತ್ತೊಂದು ಯೋಜನೆಯನ್ನು ವಿಷ್ಣು ನೋಡ್ಕೊಳ್ತಾನೆ, ಇನ್ನೊಂದು ಕೊನೆಯ ಯೋಜನೆಯನ್ನು ಬ್ರಹ್ಮ ನೋಡ್ಕೊಳ್ತಿದ್ದಾನೆ. ತ್ರಿಮೂರ್ತಿಗಳೇ ಖುದ್ದಾಗಿ ಆ 3 ಯೋಜನೆಗಳಿಗೆ ಅಧಿಪತಿಗಳಾಗಿದ್ದಾರೆ. ಅದರ ಬಗ್ಗೆ ನಮಗೆ ಹೆಚ್ಚಿಗೆ ವಿಚಾರ ತಿಳಿದಿಲ್ಲ. ಸೊ ಭೂಗ್ರಹದ ಸರಪಳಿ ಏನೋ ಆಯಿತು, ಭೂಗ್ರಹವನ್ನು ಸೃಷ್ಟಿ ಮಾಡಿದರು. ಇದಕ್ಕೆ ಒಂದು ಗ್ರಹ ಮಾಲೆ ಇದೆ, ಇದಕ್ಕೊಂದು ಗ್ರಹ ಸರಪಳಿ ಇದೆ. ಇದರಲ್ಲಿ 7 ಸರಪಳಿಗಳು ಬರುತ್ತೆ. 7 ಸರಪಳಿಗಳು ಸೇರಿ ಒಂದು ಗ್ರಹ ಮಾಲೆಯಾಗತ್ತೆ. ಆ ಗ್ರಹ ಸರಪಳಿಗಳು ಹಂತ ಹಂತವಾಗಿ ಆತ್ಮಲೋಕದಿಂದ ಕೆಳಗಿಳಿದು ಮರ್ತ್ಯಲೋಕದ ತನಕ ಬರ್ತವೆ. ಈಗ ನಾವು ಆ ಮರ್ತ್ಯಲೋಕಕ್ಕೆ ಬಂದು ತಲುಪಿದ್ದೀವಿ. ಹಂತ ಹಂತವಾಗಿ ಮೇಲೆ ಇರುತ್ತೆ, ಮತ್ತೆ ಎಲ್ಲ ಆತ್ಮಲೋಕ ಬುದ್ಧಿ ಲೋಕದಲ್ಲಿ ಸೇರ್ಕೊಂಡು ಬಿಡ್ತವೆ. ಇರಲಿ, ಇದು ಮುಂದೆ ಬರ್ತದೆ. ಇದೇ ಸರಣಿಯಲ್ಲೇ ಮುಂದೆ ಆಡಿಯೋ ವಿಷುವಲ್ ಬರುತ್ತೆ. ಅಂದರೆ ದೃಶ್ಯ ಶ್ರವಣ ಮಾಧ್ಯಮದಲ್ಲಿ ಆ ಒಂದು ನಿರೂಪಣೆ ಇರುತ್ತೆ. ಇರಲಿ, ಆಮೇಲೆ ಒಂದು ಚಿತ್ರವನ್ನು ನಿಮಗದು ತೋರಿಸ್ತೇನೆ ನಾನು, ಆದರೆ ಸಮಯ ಸಿಕ್ಕಿದರೆ. ಓಕೆ, ಸೊ ಭೂಗ್ರಹದ ಸರಪಳಿಯ ಸಂಸರಣೆಯ ಯೋಜನೆಯನ್ನು ಮಾಡಾದಮೇಲೆ ಕೊನೆ ಸ್ಟ್ಯಾನ್ಸಾನಲ್ಲಿ ಮಾನವನ ಸೃಷ್ಟಿ, ಹೇಗೆ ಮಾನವ ಸೃಷ್ಟಿಸಲ್ಪಟ್ಟ ಅನ್ನೋದನ್ನು 7ನೆಯ ಒಂದು ಸ್ಟ್ಯಾನ್ಸಾ ಆಗಿ ಕೊಟ್ಟಿದ್ದಾರೆ. ಹಿಂದಿನ ಒಂದು ತರಗತಿಯಲ್ಲಿ ನಾನು 1ನೆಯ ಸ್ಟ್ಯಾನ್ಸಾನ್ನು ಸ್ವಲ್ಪ ಡೀಟೈಲಾಗಿ ವಿವರಿಸುವ ಒಂದು ಪ್ರಯತ್ನವನ್ನು ಮಾಡಿದ್ದೆ, ಆದರೆ ಅದು ಮುಕ್ತಾಯ ಆಗಿಲ್ಲ. ಧ್ಯಾನ ಗ್ರಂಥ ಕವನಗಳಲ್ಲಿ ಒಂದು ಸಂಕ್ಷಿಪ್ತ ನೋಟ ನೀಡಿದ್ದೆ ಅಷ್ಟೇ ಕಳೆದ ಒಂದು ಉಪನ್ಯಾಸದಲ್ಲಿ. ಈಗ ಸ್ವಲ್ಪ ಡೀಟೈಲ್ ಆಗಿ ತಗೊಳ್ಳೋಣ. ಧ್ಯಾನ ಗ್ರಂಥ ಕವನಗಳು ಅನ್ನುವಂಥ ಕನ್ನಡದ ಒಂದು ಗ್ರಂಥವಿದೆ. ಅದನ್ನು ಬರೆದವರು ಅಥವಾ ಅನುವಾದ ಮಾಡಿದವರು ಸೋದರ ಸು ಕೃಷ್ಣಮೂರ್ತಿಯವರು. ಅವರು ಬರೆದ ಆ ಗ್ರಂಥದಲ್ಲಿ 1ನೆಯ ಕವನದಲ್ಲಿ 9 ವಚನಗಳನ್ನು ಹೇಳ್ತಾರೆ. ಕವನ ಒಂದೇ, ಆದರೆ ವಚನಗಳು 9. 1ನೆಯ ಒಂದು ವಚನ ಏನು ಹೇಳುತ್ತೆ ಅಂದರೆ, ಶಾಶ್ವತ ಜನ್ಮದಾತೆ ತನ್ನ ಶಾಶ್ವತ ಅದೃಶ್ಯ ಕವಚಗಳ ಸಹಿತ ಮತ್ತೊಮ್ಮೆ ಮುಳುಗಿ ಕಳೆದಳು ಸಪ್ತ ಕಲ್ಪಗಳ ಪ್ರಳಯ ಜಲದೊಳಗೆ. ಎಷ್ಟು ಸುಂದರವಾಗಿ ಬರೆದಿದ್ದಾರೆ ನೋಡಿ ಆ ಕವನವನ್ನು ಅವರು. ಸಣ್ಣ ಕವನ. ಏನು ಹೇಳ್ತಾರೆ ಅವರು? ಶಾಶ್ವತ ಜನ್ಮದಾತೆ, ನಮಗೆ ಜನ್ಮವನ್ನು ನೀಡೋರು, ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ಜನ್ಮವನ್ನು ನೀಡೋನು ಪರಬ್ರಹ್ಮ. ಆ ಪರಬ್ರಹ್ಮನೇ ಅವ್ಯಕ್ತದಲ್ಲಿ ಅಡಗಿ ಕುಳಿತಿರುತ್ತಾನೆ. ಆ ಪರಬ್ರಹ್ಮ ವ್ಯಕ್ತವಾಗುವ ಹಂತದಲ್ಲಿ 2 ಸ್ವರೂಪಗಳಲ್ಲಿ, ಸ್ವರೂಪ ಅನ್ನಕ್ಕಿಂತ 2 ರೀತಿಗಳಲ್ಲಿ ವ್ಯಕ್ತವಾಗ್ತಾನೆ. ಒಂದು ಪುರುಷ, ಮತ್ತೊಂದು ಪ್ರಕೃತಿ. ಪುರುಷ ಮತ್ತು ಪ್ರಕೃತಿ, ಮ್ಯಾಸ್ಕ್ಯುಲೈನ್ ಆ್ಯಂಡ್ ಫೆಮಿನೈನ್ ಎಂಟಿಟೀಸ್. ಪುರುಷ ಅಂದರೆ ನಿಮಗೆ ಅರ್ಥ ಆಗುತ್ತೆ, ಗಂಡಸರಿಗೆ ನಾವೇನಂತ ಹೇಳ್ತೀವಿ? ಪುರುಷರು ಅಂತ.
ಪುರುಷ ಅಂದರೆ ಪುರುಷ ತತ್ವ. ಆ ಪುರುಷ ತತ್ವವೇ ಚೈತನ್ಯ, ಪ್ರಜ್ಞೆ. ನಮ್ಮೊಳಗೆ ಕೆಲಸ ಮಾಡ್ತಾ ಇರೋಂಥ ಪ್ರಜ್ಞೆ ಇದೆಯಲ್ಲ, ಅದು ಪುರುಷ ಚೈತನ್ಯ. ಆ ಪುರುಷ ಚೈತನ್ಯ ನಮ್ಮ ಶರೀರದ ಒಳಗೆ ಕೆಲಸ ಮಾಡ್ತಿದೆ. ಈ ಶರೀರ ಏನು? ಅದು ಪ್ರಕೃತಿ. ಯಾವುದು ಕಾಲಕ್ರಮೇಣ ವಿಕಾರಗಳಿಗೆ ಒಳಗಾಗತ್ತೋ ಅದು ಪ್ರಕೃತಿ. ಯಾವುದು ಅವಿಕಾರಿಯೋ, ಅವಿಕಾರಿ ಅಂದರೆ ಅದಕ್ಕೆ ವಿಕಾರವೇ ಇಲ್ಲ, ಅದು ಚೈತನ್ಯ. ಈಗ ಪರಬ್ರಹ್ಮನಿಂದ ಹೊರಟಂಥ ಪುರುಷ ತತ್ವ ಆದಿಪ್ರಜ್ಞೆಯಾಗಿ ಹೊರಗೆ ಬಂತು. ಪ್ರಜ್ಞಾನಾಂ ಬ್ರಹ್ಮನ್ ಅಂತ ಅನ್ನತ್ತೆ ಉಪನಿಷತ್ತು. ಅಂದರೆ ಪ್ರಜ್ಞೆಯೇ ಬ್ರಹ್ಮ, ಪುರುಷ ತತ್ವವೇ ಬ್ರಹ್ಮ. ಆದರೆ ಆ ಪುರುಷ ತತ್ವ ವ್ಯಕ್ತವಾಗಬೇಕಾದರೆ ಅದಕ್ಕೆ ಪ್ರಕೃತಿ ಬೇಕೇ ಬೇಕು. ಅಂದರೆ ಅರ್ಥ, ಆ ಪುರುಷ ಅವನಿಗೆ ಆಕಾರ ಇಲ್ಲ, ನಿರಾಕಾರ ಅವನು. ಅದಕ್ಕೆ ಶಿವನನ್ನು ನಾವೇನು ಮಾಡ್ತೀವಿ? ನಿರಾಕಾರ ಸ್ವರೂಪ ಅಂತ ಹೇಳ್ತೀವಿ. ಆದರೆ ವಿಷ್ಣು ಬ್ರಹ್ಮನ ಹಂತಕ್ಕೆ ಬರೋ ಹೊತ್ತಿಗೆ ಅದಕ್ಕೆ ಆಕಾರ ಬಂದ್ಬಿಡುತ್ತೆ. ಅಂದರೆ ನಿರಾಕಾರದಿಂದ ಆಕಾರದ ಉತ್ಪತ್ತಿ ಪ್ರಾರಂಭವಾಗುತ್ತೆ. ಆ ಶಿವನೇ ಪುರುಷ ತತ್ವ. ಶಿವ ಈಸ್ ನಥಿಂಗ್ ಬಟ್ ಕಾನ್ಷಿಯಸ್ನೆಸ್, ಪ್ರಜ್ಞೆ. ಪ್ರಜ್ಞೆ ಎಲ್ಲೆಲ್ಲೂ ಇದೆ. ಆದರೆ ಪ್ರಜ್ಞೆ ವ್ಯಕ್ತವಾಗಲಿಕ್ಕೆ ಪ್ರಕೃತಿ ಬೇಕೇ ಬೇಕು, ಶರೀರ ಬೇಕು. ಯಾವ ಶರೀರ ವಿಕಾರಗಳ ಮೂಲಕ ಹಾದು ಹೋಗುತ್ತೋ, ಯಾವ ವಿಕಾರಗಳು? ಹುಟ್ಟು, ಬೆಳವಣಿಗೆ, ಯೌವನ, ನಂತರ ಪರಿಣತಿ, ವೃದ್ಧಾಪ್ಯ, ಕ್ಷಯ, ಲಯ. ಇದೆಲ್ಲ ವಿಕಾರಗಳು. ಹುಟ್ಟಿದಾಗ ನಾನು ಹೇಗಿದ್ನೋ ಇವಾಗ ಹಾಗಿಲ್ಲ, ಇವತ್ತು ಹೇಗಿರ್ತೀನೋ ಇನ್ನೊಂದು ಗಂಟೆಗೆ ಹಂಗಿರಲ್ಲ, ಒಂದು ಗಂಟೆ ಬೇಡ, ಒಂದು ನಿಮಿಷಕ್ಕೆ ಹಂಗಿರಲ್ಲ. ಕಾರಣ ಈಗಿರೋಂತಹ ಜೀವಕೋಶಗಳಲ್ಲಿ ಒಳಗಡೆ ಕೋಟ್ಯಾಂತರ ಜೀವಕೋಶಗಳು ಸತ್ತು ಹೋಗುತ್ತವೆ, ಮತ್ತು ಕೋಟ್ಯಾಂತರ ಜೀವಕೋಶಗಳು ಉತ್ಪತ್ತಿ ಆಗ್ತಾ ಇರುತ್ತೆ. ಎವ್ರಿ ಮಿನಿಟ್, ಎವ್ರಿ ಸೆಕೆಂಡ್ ಯುವರ್ ಬಾಡಿ ಈಸ್ ಎ ಗ್ರೇವ್ ಯಾರ್ಡ್ ಆ್ಯಂಡ್ ಯುವರ್ ಬಾಡಿ ಈಸ್ ಆಲ್ಸೋ ಎ ಬರ್ತ್ ಪ್ಲೇಸ್. ಇಲ್ಲಿ ಜನರೇಷನ್ನು ನಡೀತಾ ಇದೆ, ಡಿಸ್ಟ್ರಕ್ಷನ್ನು ನಡೀತಾ ಇದೆ, ಪ್ರತಿ ಕ್ಷಣವೂ ನಡೀತಾ ಇರುತ್ತೆ. ಕೋಟ್ಯಾಂತರ ಕಣಗಳು, ಅಣುಗಳು ಉತ್ಪತ್ತಿಯಾಗುತ್ತೆ, ಕೋಟ್ಯಾಂತರ ಅಣುಗಳು, ಕಣಗಳು ಸಾಯ್ತಾ ಇರ್ತವೆ. ಅಂದರೆ ಇದರ ಅರ್ಥ ಏನು ಅಂದರೆ, ಪುರುಷನಿಗೆ ಪ್ರಕೃತಿಯ ಅಗತ್ಯವಿದೆ. ಪುರುಷ ಪ್ರಕೃತಿಯನ್ನು ಯಾಕೆ ಬಯಸ್ತಾನೆ ಅಂದರೆ, ಪ್ರಕೃತಿ ಇಲ್ಲದೆ ಆತ ವ್ಯಕ್ತವಾಗಲಿಕ್ಕೆ ಸಾಧ್ಯವಿಲ್ಲ. ಈಗ ನಿಮ್ಮೆಲ್ಲರಲ್ಲೂ ಪುರುಷ ಇದ್ದಾನೆ ಒಳಗೆ, ಹೆಂಗಸರಲ್ಲೂ ಒಳಗೆ ಪ್ರಜ್ಞೆ ಇದೆ, ಪುರುಷ ತತ್ವ ಇದೆ, ಗಂಡಸರಲ್ಲೂ ಪುರುಷ ತತ್ವ ಇದೆ. ಆದರೆ ಅದು ವ್ಯಕ್ತವಾಗಲಿಕ್ಕೆ ಶರೀರಗಳು ಬೇಕಾಗ್ತದೆ, ಅಷ್ಟೇ ಅದು. ಓಕೆ, ಇಲ್ಲಿಂದ ಮುಂದೆ ಅವ್ರು ಹೇಳ್ತಾರೆ, ಶಾಶ್ವತ ಜನ್ಮದಾತೆ ಅಂದರೆ ಆದಿ ಆಕಾಶ, ಅದೃಶ್ಯ ಕವಚಗಳು ಅಂದರೆ ಮೂಲ ಪ್ರಕೃತಿ, ಸಪ್ತ ಕಲ್ಪಗಳು ಅಂದರೆ 31,10,400 ಕೋಟಿ ವರ್ಷಗಳು. 31,10,400 ಕೋಟಿ ವರ್ಷಗಳು ಸೇರಿದ್ರೆ ಸಪ್ತ ಕಲ್ಪಗಳು, 7 ಕಲ್ಪಗಳು. ಯಾವ್ಯಾವ್ದ 7 ಕಲ್ಪಗಳು? ಮೊದಲನೆಯ ಕಲ್ಪ ಶ್ವೇತಕಲ್ಪ, ಎರಡನೆಯದು ನೀಲಲೋಹಿತ ಕಲ್ಪ, ಮೂರನೆಯದು ವಾಮದೇವ ಕಲ್ಪ, ನಾಲ್ಕನೆಯದು ಶ್ವೇತವರಾಹ ಕಲ್ಪ, ಐದನೆಯದು ಬೃಹತ್ ಕಲ್ಪ, ಆರನೆಯದು ಕೌರಂ ಕಲ್ಪ, ಏಳನೆಯದು ಗರುಡ ಕಲ್ಪ. ಇದು ನಮ್ಮ ಹಿಂದೂ ಧರ್ಮ ಶಾಸ್ತ್ರದ ಗ್ರಂಥಗಳಲ್ಲಿ, ನಮ್ಮ ಹಿಂದಿನ ವೇದಾಂತದಲ್ಲಿ, ಉಪನಿಷತ್ತುಗಳಲ್ಲಿ ಇದನ್ನು ನೀಡಲಾಗಿದೆ. ಈ 7 ಕಲ್ಪಗಳಲ್ಲಿ ನಾವಿರೋದು 4ನೆಯ ಕಲ್ಪ. 4ನೇ ಕಲ್ಪ ಅಂತಂದರೆ 3 ಮುಗಿದು ಹೋಗಿದೆ, ಇನ್ನು ಮುಂದೆ 3 ಕಲ್ಪಗಳು ಬರುತ್ತೆ. ಮಧ್ಯದ ಕಲ್ಪ. ಈ ಮಧ್ಯಕಲ್ಪದಲ್ಲಿ ಮಧ್ಯಕಾಲದಲ್ಲಿದ್ದೀವಿ. ಒಂದು ಕಲ್ಪಕ್ಕೆ ಎಷ್ಟು ವರ್ಷ? 432 ಕೋಟಿ ವರ್ಷಗಳು. ಆ 432 ಕೋಟಿ ವರ್ಷಗಳಲ್ಲಿ ನಾವು ಹೆಚ್ಚು ಕಡಿಮೆ 216 ಕೋಟಿ ವರ್ಷಗಳನ್ನು ಇಲ್ಲಿ ಕಳೆದುಬಿಟ್ಟಿದ್ದೀವಿ ಶ್ವೇತವರಾಹ ಕಲ್ಪದಲ್ಲಿ. ಇನ್ನು 216 ಕೋಟಿ ವರ್ಷಗಳು ಉಳಿದಿದೆ. ಅಂದರೆ
ಮೇಲಿಂದ ಇಳಿದು ಕೆಳಗಿನ ತುದಿಗೆ ಬಂದ್ಬಿಟ್ಟಿದ್ದೀವಿ. ಈಗ ಮತ್ತೆ ಇನ್ನರ್ಧ ಭಾಗ ಇದೆಯಲ್ಲ, ಇಲ್ಲೇನಾಗಬೇಕು, ನಾವು ಮೇಲೇರಿ ಮುಂದಕ್ಕೆ ಹೋಗಬೇಕು. ಇದು ಮಧ್ಯದ ಕಲ್ಪ. ಇದು ಅಂದರೆ ಶಾಶ್ವತ ಜನ್ಮದಾತೆಯಾದ ಆದಿ ಆಕಾಶ ತನ್ನ ಅದೃಶ್ಯ ಕವಚಗಳ ಸಹಿತ, ಮೂಲ ಪ್ರಕೃತಿಯ ಸಹಿತ ಕಳೆದ ಪ್ರಳಯ ಕಾಲವಾದ ಮೇಲೆ ಸುಮ್ಮನೆ ಮುಳುಗಿ ಮೌನವಾಗಿ ಕಾಲವನ್ನು ಕಳೆದುಬಿಟ್ಲು. ಅಂದರೆ ಅರ್ಥ, ಸೃಷ್ಟಿಯ ಆದಿಯಲ್ಲಿ ಏನೂ ಇರಲಿಲ್ಲ. ಕಳೆದ ಪ್ರಳಯದಲ್ಲಿ ಎಲ್ಲ ನಾಶವಾಗಿ ಹೋಗಿತ್ತೋ, ಇನ್ನೇನು ಉಳಿದಿತ್ತೋ ಉಳಿದಿಲ್ವೋ ನಮಗೆ ಗೊತ್ತಿಲ್ಲ. ಅದೇನಿತ್ತು ಅನ್ನೋದು ಗೊತ್ತಿಲ್ಲ. ಅದನ್ನು ಒಬ್ಬೊಬ್ಬರು ಒಂದೊಂದು ಥರ ವರ್ಣನೆ ಮಾಡ್ತಾರೆ. ನಮ್ಮ ಶೈವ ಸಿದ್ಧಾಂತದಲ್ಲಿ ಮಹಾಬಿಂದು, ಒಂದು ಬಿಂದು ಇತ್ತು, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಬಿಂದುವಿನಲ್ಲಿ ಅಡಗಿತ್ತು ಅಂತ ಅಂದರು. ನಮ್ಮ ಪುರಾಣಗಳಲ್ಲಿ ಪ್ರಳಯ ಮುಗಿದ ಮೇಲೆ ಶ್ರೀಕೃಷ್ಣ ಒಂದು ಅಶ್ವತ್ಥದ ಎಲೆಯ ಮೇಲೆ ಪವಡಿಸಿದ್ದ, ಇನ್ನೇನು ಇರಲಿಲ್ಲ ಅಂತ ಬರೀತಾರೆ. ವಿಜ್ಞಾನಿಗಳು ಸ್ಟೇಟ್ ಆಫ್ ಸಿಂಗ್ಯುಲಾರಿಟಿ, ಏಕತ್ವದ ಒಂದು ಪರಮಾವಧಿಯ ಸ್ಥಿತಿ ಅಂತ ಕರೀತಾರೆ. ಎಲ್ಲ ಏಕದಲ್ಲಿ ಅಡಗಿ ಹೋಗಿತ್ತು ಅಂತ ವಿಜ್ಞಾನಿಗಳು ಸಹ ಒಪ್ಪಿಕೊಳ್ತಾರೆ. ಅದನ್ನು ಬೌದ್ಧರು ಬುದ್ಧಕಾಯ, ಏನಿತ್ತೋ ಅದು ಬುದ್ಧನ ಕಾಯ, ಅಂದರೆ ಅವನ ಶರೀರ ಅಷ್ಟೇ ಇದ್ದದ್ದು. ಯಾವ ಶರೀರ ಅಂದರೆ ಈ ಶರೀರ ಅಲ್ಲ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ವಿತ್ ಇಟ್. ಬುದ್ಧನಿಗಿದ್ದ ಶರೀರ ಅಂತ ಅನ್ಕೋಬೇಡಿ. ಅದನ್ನು ಬುದ್ಧಕಾಯ, ಏನಿತ್ತೋ ಅದನ್ನು ಬುದ್ಧಕಾಯ ಅಂತ ಕರೀತಾ ಇದ್ರು. ಅದನ್ನು ಕಾಸ್ಮಿಕ್ ಎಗ್ ಅಂತ ಕರೀತಾರೆ, ವಿಶ್ವ ಅಂಡ ಅಂತ ಕರೀತಾರೆ ಕೆಲವರು, ವಿಶ್ವಾಂಡ. ಅದೇನಿತ್ತು ಅದು ತನ್ನಲ್ಲೇ ತಾನು ಲೀನವಾಗಿ ಹೋಗಿತ್ತು. ಏನೋ ಅದೊಂದಿತ್ತು, ಏನು ಇರದ ಒಲಿತ್ತು ಅಂತ ಹೇಳ್ತಾರೆ ಡಿ ವಿ ಗುಂಡಪ್ಪನವರು. ಸೃಷ್ಟಿಯ ಆದಿಯಲ್ಲಿ ಏನೂ ಇರಲಿಲ್ಲ, ಆಗೇನೋ ಅದೊಂದಿತ್ತು, ಏನು ಇರದಂತೆ ಇತ್ತು. ಅದು ಬಹಳ ಕಷ್ಟ ಅರ್ಥ ಮಾಡ್ಕೊಳ್ಳೋದು. ಇರಲಿ, ಈಗ ಎರಡನೇ ವಚನ ಏನು ಹೇಳ್ತಾರೆ ಅಂದರೆ, ಸುಕೃಷ್ಣಮೂರ್ತಿಗಳು ಪವಡಿಸಿದ್ದಳು ಪ್ರಳಯ ಕಲ್ಪದ ಶಾಶ್ವತ ಮಡುವಿನಲ್ಲಿ, ಆಗ ಕಾಲವೂ ವಿರಮಿಸಿತ್ತಾಗಿ ಕಾಲವಲ್ಲಿರಲಿಲ್ಲ. ಕಲ್ಪದ ಶಾಶ್ವತ ಮಡು, ಗತಕಲ್ಪ ಕಳೆದ ನಂತರ ಭವಿಷ್ಯದ ಸೃಷ್ಟಿಕಲ್ಪ ಉದಯಿಸುವ ಮುನ್ನ ಬರುವ ಸಂಧಿಕಾಲವನ್ನು ಕಲ್ಪದ ಶಾಶ್ವತ ಮಡು ವಾಟ್ ಎವರ್ ದ ವಾಟರ್ಸ್ ವರ್ ದೇರ್. ವಾಟರ್ಸ್ ಅಂದರೆ ಈ ವಾಟರು ಅಲ್ಲ, ಬೈಬಲ್ನಲ್ಲಿ ಆ ಥರ ಬಳಸ್ತಾರೆ ವಾಟರ್ಸ್ ಅಂತ. ಓಕೆ, ಜೆನೆಸಿಸಲ್ಲಿ ಬರುತ್ತೆ ಇದು. ಬೈಬಲಲ್ಲಿ ಓಲ್ಡ್ ಟೆಸ್ಟಮೆಂಟ್ ಮತ್ತು ನ್ಯೂ ಟೆಸ್ಟಮೆಂಟ್ ಅಂತ ಎರಡು ಭಾಗ ಇದೆ. ಓಲ್ಡ್ ಟೆಸ್ಟಮೆಂಟಲ್ಲಿ ಜೆನೆಸಿಸ್ ಅಂತ ಬರುತ್ತೆ. ಜೆನೆಸಿಸ್ ಅಂದರೆ ಸೃಷ್ಟಿ. ಅಲ್ಲಿ ಅವರು ವಾಟರ್ಸ್ ಅನ್ನೋ ಪದವನ್ನು ಬಳಸ್ತಾರೆ. ಏನದು ವಾಟರ್ಸು? ಹಳೆಯ ಪ್ರಳಯ ಕಾಲ, ಹಳೆಯ ಒಂದು ಕಲ್ಪ ಮುಗಿದು ಪ್ರಳಯವಾದ ಮೇಲೆ ಏನು ಉಳಿದಿತ್ತೋ ಅದನ್ನು ವಾಟರ್ಸ್ ಅಂತ ಕರೀತಾರೆ ಅವರನ್ನು. ಸೊ ಇವ್ರು ಹೇಳ್ತಿದ್ದಾರೆ ಜನ್ಮದಾತೆ ಅಂದರೆ ಆದಿ ಆಕಾಶ ಏನು ಮಾಡ್ತಾ ಇದ್ಲು? ಗತಕಲ್ಪ ಕಳೆದು ಭವಿಷ್ಯ ಸೃಷ್ಟಿಕಲ್ಪ ಉದಯಿಸಲಿಕ್ಕೆ ಮುನ್ನ ಬರುವ ಅಸಂಧಿ ಕಾಲದಲ್ಲಿ ವಿರಮಿಸುತ್ತಿದ್ದಳು, ಸುಮ್ಮನೆ ಇತ್ತು. ಕಾಲವಲ್ಲಿರಲಿಲ್ಲ, ಟೈಮ್ ಕೂಡ ಸ್ಟಾರ್ಟ್ ಆಗಿರಲಿಲ್ಲ. ಇದನ್ನು ಬರೆದಿರೋದು ಯಾರು? ಧ್ಯಾನ ಗ್ರಂಥ ಕವನಗಳು ಅನ್ನೋ ಗ್ರಂಥ ಸಾವಿರಾರು ವರ್ಷಗಳ ಹಿಂದಿನ ಗ್ರಂಥ. ಸಂಸ್ಕೃತ ಹುಟ್ಟಕ್ಕಿಂತ ಮೊದಲು ಬರೆದಂಥ ಗ್ರಂಥ ಇದು. ಸೆನ್ಸಾರ್ ಭಾಷೆಯಲ್ಲಿ ಬರೆದ ಗ್ರಂಥ. ಅವರಿಗೆ ಗೊತ್ತಿತ್ತು ಟೈಮ್ ಕೂಡ ಹುಟ್ಟಿರಲಿಲ್ಲ ಅಂತ. ಈಗ 19-20ನೇ ಶತಮಾನದಲ್ಲಿ ವಿಜ್ಞಾನಿಗಳು ಹೇಳ್ತಾರೆ ಬಿಗ್ ಬ್ಯಾಂಗ್, ಅದರಿಂದ ಸೃಷ್ಟಿಯಾಯಿತು. ಏನೋ ಒಂದು ದೊಡ್ಡ ವಿಸ್ಫೋಟವಾಯಿತು, ಅದರಿಂದ ಸೃಷ್ಟಿಯಾಯಿತು. ಆ ವಿಸ್ಫೋಟ ಆಗಲಿಕ್ಕೆ ಮೊದಲು ಟೈಮೇ ಸ್ಟಾರ್ಟ್ ಆಗಿರಲಿಲ್ಲ ಅಂತ ಅಂತಾರೆ ವಿಜ್ಞಾನಿಗಳು. ಯಾವುದನ್ನು 19-20ನೇ ಶತಮಾನದಲ್ಲಿ ಕಂಡುಕೊಂಡ್ರೋ ಅದನ್ನು ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಋಷಿ ಮುನಿಗಳು, ಸಂತರು, ಮಹಂತರು ಕಂಡುಕೊಂಡಿದ್ರು. ಇನ್ನು ಟೈಮೇ ಸ್ಟಾರ್ಟ್ ಆಗಿರಲಿಲ್ಲ ಅಂತಂದರೆ ಇವಾಗೇನು ಟೈಮು ಅಂತಂದರೆ ನಾವೇನು ಹೇಳ್ತೀವಿ? ಕ್ರಿಸ್ತ ಶಕ 2025ನೇ ಇಸವಿ ಡಿಸೆಂಬರ್ 14ನೇ ತಾರೀಕು ಎಷ್ಟು ಸಮಯ?
10:25 ಎಷ್ಟೋ ಸೆಕೆಂಡ್. ಈ ಟೈಮೇ ಇರಲಿಲ್ಲ, 0 ಟೈಮ್ ಅದು, ಕಾಲವೇ ಪ್ರಾರಂಭ ಆಗಿರಲಿಲ್ಲ ಅಂತ ಆಗಲೇ ಗೊತ್ತಿತ್ತು ಅವ್ರಿಗೆ. ಟೈಮ್ ಅನ್ನೋ ಒಂದು ಆಯಾಮವೇ ಹುಟ್ಟಿರಲಿಲ್ಲ ಅಂತ. 3ನೇ ವಚನ, ಈ ಸ್ಥಿತಿಯೊಳಗೆ ವಿಶ್ವ ಮನವೂ ಇರಲಿಲ್ಲವಲ್ಲ. ಈ ಸ್ಥಿತಿಯೊಳಗೆ ವಿಶ್ವ ಮನವೂ ಇರಲಿಲ್ಲವಲ್ಲಿ. ಇದಕ್ಕೆ ಕಾರಣ ವಿಶ್ವ ಮನವ ಧರಿಸಿ ವ್ಯಕ್ತಗೊಳಿಸುವ ದಿವ್ಯಾತ್ಮಗಳು ಆಗಿರಲಿಲ್ಲ, ಪ್ರಳಯ ಮಡುವಿನಲ್ಲಿ ಸೇರಿ ಹೋಗಿದ್ದವು. ಆ ಸ್ಥಿತಿಯಲ್ಲಿ 3ನೇ ವಚನ 1ನೇ ಸ್ಟ್ಯಾನ್ಸ್ ಆಯಿತು. ಆ ಸ್ಥಿತಿಯಲ್ಲಿ ವಿಶ್ವ ಮನಸ್ಸು, ಯೂನಿವರ್ಸಲ್ ಮೈಂಡ್ ಅನ್ನೋದು ಇರಲಿಲ್ಲ. ಯಾಕಿರಲಿಲ್ಲ ಅಂದರೆ ಆ ಯೂನಿವರ್ಸಲ್ ಮೈಂಡನ್ನು ಧರಿಸಿ ವ್ಯಕ್ತವಾಗುವ ದಿವ್ಯ ಆತ್ಮಗಳು ಇರಲಿಲ್ಲ. ಅಂದರೆ ಸಪ್ತ ಪ್ರಜಾಪತಿಗಳು ಹುಟ್ಟಿರಲಿಲ್ಲ. ಆ ವಿಶ್ವ ಮನವನ್ನು ಹೊರುವಂತಹ ತ್ರಿಮೂರ್ತಿಗಳು ಹುಟ್ಟಿರಲಿಲ್ಲ. ಯಾವ ತ್ರಿಮೂರ್ತಿಗಳೇ ಹುಟ್ಟಿಲ್ಲ. ಇನ್ನು ಶಿವನಾಗಲಿ, ವಿಷ್ಣುವಾಗಲಿ, ಬ್ರಹ್ಮನಾಗಲಿ ಏನೂ ಇಲ್ಲ. ಎಲ್ಲ ಎಲ್ಲಿ ಸೇರ್ಕೊಂಡಿದ್ರು ಇವರೆಲ್ಲ? ನಾವೆಲ್ಲ ಎಲ್ಲಿ ಸೇರ್ಕೊಂಡಿದ್ವಿ? ಈ ಪ್ರಪಂಚ ಎಲ್ಲ ಎಲ್ಲಿ ಸೇರಿತ್ತೋ? ಇಲ್ಲಿ ಕಾಣ್ತಾ ಇರೋ ಅಣುವು ಎಲ್ಲಿತ್ತೋ? ಆ ಮೂಲದಲ್ಲಿತ್ತು. ಎಲ್ಲರೂ ಅಲ್ಲೇ ಇದ್ದದ್ದು. ಈ ರೂಪಗಳೇ ಇರಲಿಲ್ಲ. ಆಗಿನ ರೂಪ ಏನು ಅನ್ನೋದು ನಮಗೆ ಗೊತ್ತಿಲ್ಲ. ಯಾವ ದಿವ್ಯಾತ್ಮಗಳು ಹುಟ್ಟಿರಲಿಲ್ಲ, ಯಾವ ದೇವರುಗಳು ಹುಟ್ಟಿರಲಿಲ್ಲ. ಆ ಪರಬ್ರಹ್ಮ ತನ್ನಲ್ಲೇ ತಾನು ಲೀನವಾಗಿ ಯೋಗ ನಿದ್ರೆಯಲ್ಲಿ ಇದ್ದ. 4ನೇ ವಚನ ಹೇಳುತ್ತೆ, ನಿರ್ವಾಣ ಕೊಯ್ಯುವ ಆನಂದದ ಸಪ್ತ ಹಾದಿಗಳಿರಲಿಲ್ಲ. ಅಲ್ಲಿ ಕ್ಲೇಶ ಮೂಲ ಮಹಾಕಾರಣಗಳಿರಲಿಲ್ಲ. ಕಾರಣ ಕ್ಲೇಶ ಕಾರಣಿಗಳಾಗಿ ಕ್ಲೇಶಗಳ ಅನುಭವಿಸುವವರೂ ಇರಲಿಲ್ಲ ಅಲ್ಲಿ. ನಿರ್ವಾಣಕ್ಕೆ ಒಯ್ಯುವಂತಹ ಆನಂದದ ಸಪ್ತ ಹಾದಿಗಳು ಇರಲಿಲ್ಲ. ನಮ್ಮನ್ನು ನಿರ್ವಾಣಕ್ಕೆ ಕೊಂಡೊಯ್ಯುವಂತಹ 7 ಹಾದಿಗಳು ಅಂತ ನಾವೇನು ಹೇಳ್ತೀವಿ. ಯಾವುದು 7 ಹಾದಿಗಳು? ದೀಕ್ಷೆಗಳು. ಶ್ರೋತಾಪನ್ನ, ಸಕದಾಗಮಿ, ಅನಾಗಮಿ, ಅರ್ಹತ ಮತ್ತು ಅರ್ಹತ ಸ್ಥಿತಿಯಲ್ಲಿರುವ 3 ಉನ್ನತ ಹಂತಗಳು. ಇದನ್ನೇ ನಾವು ಹಿಂದೂ ಧರ್ಮದಲ್ಲಿ ಪರಿವ್ರಾಜಕ, ಕುಟೀಚಕ, ಹಂಸ, ಪರಮಹಂಸ, ನಿರ್ವಾಣ ಅಥವಾ ಏನಂತ ಹೇಳ್ತೀರ ನಾವು ಆ ಸ್ಥಿತಿಯನ್ನು? ಜೀವನ್ ಮುಕ್ತ ಅಂತ. ಈ ಜೀವನ್ಮುಕ್ತದಲ್ಲಿ 3 ಹಂತಗಳಿದೆಯಂತೆ. ಜೀವನ್ಮುಕ್ತ ಸ್ಥಿತಿಯಲ್ಲಿ ಅದೇನಾಗುತ್ತೆ ಅಂತಂದರೆ ಪರಮಹಂಸ ಅನ್ನೋದರಲ್ಲೇ ಮೇಲ್ಭಾಗದಲ್ಲಿ ಬಂದುಬಿಡುತ್ತಂತೆ ಆ 3 ಹಂತಗಳು. ಸೊ ಇಲ್ಲೇನಾಗುತ್ತೆ ಅಂದರೆ ಇವ್ರು ಹೇಳ್ತಾ ಇರೋ ಪ್ರಕಾರ ಪರಿವ್ರಾಜಕ, ಕುಟೀಚಕ, ಹಂಸ, ಪರಮಹಂಸ. ಪರಮಹಂಸದ ಉನ್ನತ ಹಂತಕ್ಕೆ ಹೋದಾಗ ಜೀವನ್ಮುಕ್ತ ಸ್ಥಿತಿ ಬರುತ್ತಲ್ಲ, ಅದಕ್ಕೆ ಮೊದಲು 3 ಹಂತಗಳು ಬರುತ್ತಂತೆ. 4, 3, 7. ಈ 7 ಹಂತಗಳ ಹಾದಿ ಇದೆಯಲ್ಲ, ಆ ಹಾದಿಯೂ ಇರಲಿಲ್ವಂತೆ. ಕ್ಲೇಶವೂ ಇರಲಿಲ್ಲವಂತೆ. ಕ್ಲೇಶವನ್ನು ಅನುಭವಿಸುವಂಥ ವ್ಯಕ್ತಿಗಳೂ ಇರಲಿಲ್ವಂತೆ. ಕ್ಲೇಶ ಅಂದರೆ ಯಾವುದು? ಕ್ಲೇಶಕ್ಕೆ ಕಾರಣಗಳೇನು? ಕ್ಲೇಶ ಅಂದರೆ ದುಃಖ. ಕ್ಲೇಶಕ್ಕೆ ಕಾರಣಗಳೇನು? ಅಜ್ಞಾನ, ನಿರ್ಮಾಣ ಚಟುವಟಿಕೆಗಳು, ಪ್ರಜ್ಞೆ, ನಾಮ ಮತ್ತು ಅರೂಪ, ಅರಿಷಡ್ವರ್ಗಗಳು, ಸ್ಪರ್ಶ, ಸ್ಪರ್ಶಾನುಭವ, ತೃಷ್ಣೆ, ವ್ಯಾಮೋಹ, ಜೀವನ, ಜನನ, ವೃದ್ಧಾಪ್ಯ ಮತ್ತು ಮರಣ. ಇವೆಲ್ಲ ಕ್ಲೇಶಗಳಿಗೆ ಕಾರಣ, ಅಂದರೆ ದುಃಖಗಳಿಗೆ ಕಾರಣ. ಈ ಯಾವ ಕಾರಣಗಳೂ ಇರಲಿಲ್ಲ ಅಲ್ಲಿ. ಎಲ್ಲ ಕಾರಣಗಳಿಗೆ ಮೂಲ ಕಾರಣಕರ್ತನಾದಂಥ ಒಬ್ಬ ಪರಬ್ರಹ್ಮ ಇದ್ದ. ಹೇಗಿದ್ದ, ಎಲ್ಲಿದ್ದ, ಏನು ಮಾಡ್ತಿದ್ದ ಯಾರಿಗೂ ಗೊತ್ತಿಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಮ ಮೆದುಳು ಮನಸ್ಸಿನಿಂದ ಸಾಧ್ಯವೂ ಇಲ್ಲ. ನಮಗೆ ಎಟ್ಕೊಂತಹ ಒಂದು ಕಲ್ಪನೆಯೂ ಅಲ್ಲ. ಅರ್ಥ ಆಯ್ತಾ? ಸೊ ಅದು ಇಟ್ ಈಸ್ ಬಿಯಾಂಡ್ ಅಸ್. ಈ ಕ್ಲೇಶಗಳು ಇರಲಿಲ್ಲ ಅಂದರೆ ದುಃಖಗಳು ಇರಲಿಲ್ಲ. ಈ ದುಃಖಗಳಿಗೆ ಬೇಕಾದಂಥ ಕಾರಣಗಳು ಇರಲಿಲ್ಲ. ಈ ದುಃಖವನ್ನು ಅನುಭವಿಸುವವರೇ ಇಲ್ಲ ಅಂತಂದರೆ, ಕ್ಲೇಶಗಳನ್ನು ಅನುಭವಿಸುವವರೇ ಇಲ್ಲ ಅಂದರೆ ಇನ್ನು ಕ್ಲೇಶ ಎಲ್ಲಿಂದ ಬಂತು ಅಂತ ಹೇಳ್ತಾರೆ ಅವರು 4ನೇ ವಚನದಲ್ಲಿ. 5ನೇ ವಚನದಲ್ಲಿ ಹೇಳ್ತಾರೆ, ಮೇರೆ ಇಲ್ಲದ ಈ ಮೂಲ ಆಕಾಶದಲ್ಲಿ ಆವರಿಸಿತ್ತು ಗಾಢಾಂಧಕಾರ. ಅಂಧಕಾರವಿತ್ತು. ಆದಿ ಆಕಾಶ ಅಂತ ಏನು ಹೇಳ್ತೇವೆ ನಾವು, ಆ ಆದಿ ಆಕಾಶದಲ್ಲಿ ಎಲ್ಲೆಯೇ ಇಲ್ಲದಷ್ಟು ಆ ಅಂಧಕಾರವಿತ್ತು.
ಇದಕ್ಕೆ ಕಾರಣ ಪಿತ ಮಾತೆ ಸುತರುಗಳು ಮತ್ತೆ ಒಂದಾಗಿ ಲೀನವಾಗಿ ಹೋಗಿದ್ದರು. ಯಾಕೆ ಇಷ್ಟೊಂದು ಕತ್ತಲಿತ್ತು? ಏನೂ ಇರಲಿಲ್ಲ, ಕತ್ತಲಿತ್ತು. ಯಾವ ಗ್ರಹವಿಲ್ಲ, ಯಾವ ನಕ್ಷತ್ರವಿಲ್ಲ, ಯಾವ ಬೆಳಕಿಲ್ಲ, ಯಾರೂ ಇಲ್ಲ. ಅದನ್ನು ಪದಾರ್ಥವೂ ಇಲ್ಲ, ಚೈತನ್ಯವೂ ಕಾಣಿಸ್ತಾ ಇಲ್ಲ, ಜೀವಿಗಳಿಲ್ಲ. ಅದನ್ನು ತುಂಬ 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 ಕಷ್ಟ ನಾವು ಅರಗಿಸಿಕೊಳ್ಳಲಿಕ್ಕೆ. ಯಾಕೆ ಎಲ್ಲ ಹಾಗಿತ್ತು? ಕಾರಣ ಪಿತ ಮಾತೆ ಸುತರುಗಳು, ಫಾದರ್ ಮದರ್ ಅಂಡ್ ಸನ್, ಪಿತ ಮಾತೆ ಸುತರುಗಳು ಮತ್ತೆ ಒಂದಾಗಿ ಲೀನವಾಗಿ ಹೋಗಿದ್ದರು ಮೂಲಾಕಾಶದಲ್ಲಿ. ಹೊಸ ಚಕ್ರವ ಹಿಡಿದು ಪಯಣವನ್ನು ಮುಂದುವರಿಸುವಾತ ಎಚ್ಚರಗೊಂಡಿರಲಿಲ್ಲ ತಾನಿನ್ನು. ಪಿತ ಅಂದರೆ ಚೈತನ್ಯ, ಮಾತಾ ಅಂದರೆ ಮೂಲ ಪ್ರಕೃತಿ, ಸುತ ಅಂದರೆ ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡ. ಚೈತನ್ಯ ತಂದೆ, ಪ್ರಕೃತಿ ತಾಯಿ, ಈ ವಿಶ್ವವೇ ಸುತ. ಈ ವಿಶ್ವವೂ ಇರಲಿಲ್ಲ, ಚೈತನ್ಯವೂ ಇರಲಿಲ್ಲ, ಪ್ರಕೃತಿಯೂ ಇರಲಿಲ್ಲ. ಮೂವರು ಲೀನವಾಗಿಬಿಟ್ಟಿದ್ರು, ಲೀನವಾಗಿ ಕಣ್ಮರೆಯಾಗಿ ಬಿಟ್ಟಿದ್ರು. ಹಾಗಾಗಿ ಹೊಸ ಚಕ್ರವ ಹಿಡಿದು ಪಯಣವನ್ನು ಮುಂದುವರಿಸುವಾತ ಇನ್ನೂ ಎಚ್ಚರಗೊಂಡಿರಲಿಲ್ಲ. ಹೊಸ ಕಲ್ಪ, ಹೊಸ ಚಕ್ರ, ಹೊಸ ಯೋಜನೆ, ಇದನ್ನು ಹಿಡಿದು ಇದನ್ನು ಮುಂದುವರಿಸುವ ಯಾವ ಶಕ್ತಿಯೂ ಎಚ್ಚರಗೊಂಡಿರಲಿಲ್ಲ. ಎಲ್ಲ ಸೈಲೆಂಟಾಗಿ ಇದ್ದರು. 6ನೇ ವಚನ ಹೇಳುತ್ತೆ, ಸಪ್ತ ಮಹಾಮಹಿಮ ಪ್ರಭುಗಳಿರಲಿಲ್ಲವಲ್ಲಿ. ಸಪ್ತ ಪ್ರಜಾಪತಿಗಳು ಇರಲಿಲ್ಲ. ಸಪ್ತ ಸತ್ಯಗಳೂ ಇರುವಿಕೆಯಿಂದ ಮರೆಯಾಗಿದ್ದವು. ಸಪ್ತ ಸತ್ಯಗಳೂ ಇರಲಿಲ್ಲ. ಅನಿವಾರ್ಯ ಕುವರ ವಿಶ್ವವೇ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡಿತ್ತು. ನಾವು ಯಾವುದನ್ನು ಅನಿವಾರ್ಯ ಅಂತೀವೋ, ಈ ವಿಶ್ವ ಅನಿವಾರ್ಯ ಅಂತೀವಲ್ಲ, ಇದು ಸೃಷ್ಟಿ ಆಗಲೇಬೇಕು, ಇದು ಸ್ಥಿತಿ ಹೊಂದಬೇಕು ಮತ್ತು ಲಯವಾಗಬೇಕಂತ. ಈ ಅನಿವಾರ್ಯವಾದಂತಹ ಕುವರ ಸನ್, ವಿಶ್ವವೇ ಸನ್. ಸನ್ ಅಂದರೆ SON, ನಾಟ್ SUN, ಮಗ, ಸುತ. ಆತನು ಹುಟ್ಟಿರಲಿಲ್ಲ. ಆತ ಸಹ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡಿತ್ತು. ಪರಮಾನಂದ ಸಾಗರದೊಳಗೆ ಮುಳುಗಿ ಮತ್ತಿವನ ನಿಶ್ವಾಸದ್ವಾರ ಹೊರತರುವ ಚೈತನ್ಯ ನಿಧಿ ತಾನೂ ಈ ಪರಮಾನಂದ ಸಾಗರದಿ ಪವಡಿಸಿತ್ತು. ಹೊರ ಹೊಮ್ಮದೆ ಏನೂ ಇಲ್ಲದ ಶೂನ್ಯ ಸ್ಥಿತಿ ಇದು. ಏನೇನೂ ಇಲ್ಲದ ಶೂನ್ಯವಾದ ಒಂದು ಸ್ಥಿತಿ. ಕುವರನೂ ಕಣ್ಮರೆಯಾಗಿದ್ದ, ಮಾತಾಪಿತರೂ ಕಣ್ಮರೆಯಾಗಿದ್ದರು. ಇಂಥ ಒಂದು ಸ್ಥಿತಿಯನ್ನು ವಿವರಿಸ್ತಾ ಹೇಳ್ತಾರೆ, ಸಪ್ತ ಪ್ರಜಾಪತಿಗಳಿರಲಿಲ್ಲ, ಸಪ್ತ ಸತ್ಯಗಳೂ ಇರಲಿಲ್ಲ. ಅಂದರೆ ನಮ್ಮ ಗ್ರಹಮಾಲೆಯಲ್ಲಿ ಎಷ್ಟು ಗ್ರಹ ಸರಪಳಿಗಳಿವೆ? ಪೃಥ್ವಿ ಗ್ರಹಮಾಲೆಯಲ್ಲಿ 7 ಗ್ರಹ ಸರಪಳಿಗಳಿವೆ. ಈಗ ಮುಗಿದು ಹೋಗಿರೋದು ಎಷ್ಟು ಸರಪಳಿಗಳು? 4. ಈಗ ನಡೀತಿರೋದು 3 ಮುಗಿದು ಹೋಗಿದೆ. ಈಗ ನಡೀತಿರೋದು 4ನೇ ಸರಪಳಿ. ಒಂದೊಂದು ಸರಪಳಿಯಲ್ಲಿ ಒಂದೊಂದು ಸತ್ಯ ವ್ಯಕ್ತವಾಗುತ್ತಂತೆ. 7 ಸರಪಳಿಗಳ ಪೃಥ್ವಿ ಯೋಜನೆಯಲ್ಲಿ 7 ಸತ್ಯಗಳ ಆವಿರ್ಭಾವವಾಗುತ್ತೆ. ಆಗ ಯಾವ ಸತ್ಯವೂ ಹೊರ ಬಂದಿರಲಿಲ್ಲ, ಸಪ್ತ ಸತ್ಯಗಳೂ ಇಲ್ಲ. ಅಂದರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಗಾಢಾಂಧಕಾರದಲ್ಲಿ ತಂತಾನೆ ಲೀನವಾಗಿತ್ತು. 7ನೇ ವಚನದಲ್ಲಿ ಹೇಳ್ತಾರೆ, ಸೃಷ್ಟಿಯ ಕಾರಣ ಶಕ್ತಿಗಳೆಲ್ಲ ಲಯವಾಗಿದ್ದವು. ಹಿಂದಿನ ದೃಶ್ಯ ಸ್ಥಿತಿ ಮತ್ತು ಇಂದಿನ ಅದೃಶ್ಯ ಸ್ಥಿತಿ ವಿಶ್ರಮಿಸಿದ್ದವು. ಏಕೈಕ ನಿರ್ಗುಣ ಸ್ಥಿತಿಯಲ್ಲಿ ನಿರಾಕಾರ, ನಿರ್ಗುಣ, ನಿರವಯವ ಸ್ಥಿತಿ ಇತ್ತು. ಅಲ್ಲಿ ಎಲ್ಲ ಆ ನಿರಾಕಾರ ಸ್ಥಿತಿಯಲ್ಲಿತ್ತು. ಅದಕ್ಕೆ ನಾವು ಸಾಮಾನ್ಯವಾಗಿ ಹೇಳೋದು, ಅಧ್ಯಾತ್ಮದ ಹಾದಿ ಎಂದರೆ ಆಕಾರದಿಂದ ನಿರಾಕಾರದ ಕಡೆಗೆ ಪ್ರಯಾಣ. ಆಲೋಚನೆಗಳಿಗೆ ಏನಿದೆ? ಆಕಾರವಿದೆ. ಆಲೋಚನೆಗಳನ್ನು ದಾಟಿ ಮುಂದೆ ಹೋದರೆ ಧೀಶಕ್ತಿಗೆ ಆಕಾರ ಇಲ್ಲ, ಆತ್ಮಕ್ಕೂ ಆಕಾರವಿಲ್ಲ. ನಿಮಗೆ ಗೊತ್ತು, ನಾವೇನಂತ ಹೇಳ್ತೀವಿ? ಕೆಳಗಿನಿಂದ ಮೇಲ್ಗಡೆಗೆ ತಗೊಂಡ್ರೆ ಸ್ಥೂಲ ಲೋಕ, ಆಶಾ ಅಥವಾ ಕಾಮಲೋಕ, ಮನೋಲೋಕ, ಬುದ್ಧಿಲೋಕ, ಸತ್ಯಲೋಕ ಅಥವಾ ನಾವು ಆತ್ಮಲೋಕ ಅಂತ ಹೇಳ್ತೇವೆ. ಇರಲಿ, ಈಗ ಇದರಲ್ಲಿ ಸ್ಥೂಲಲೋಕ, ಕಾಮಲೋಕ, ಮನೋಲೋಕ, ಇಲ್ಲಿ ಮಾತ್ರನೇ ಆಕಾರಗಳಿರೋದು.
ಪ್ರತಿ ಯೋಚನೆಗೂ ಆಕಾರ ಇರುತ್ತೆ, ಆಲೋಚನೆಗೆ. ಈ 3 ಲೋಕಗಳನ್ನು ದಾಟಿ ಬುದ್ಧಿ ಅಥವಾ ಧೀ ಲೋಕಕ್ಕೆ ಹೊರಟೋದ್ರೆ ಅಲ್ಲಿಂದ ಮೇಲೆ ಆಕಾರವಿಲ್ಲ, ಪ್ರಯಾಣ ಪೂರ್ತಿ ನಿರಾಕಾರ. ನಿರಾಕಾರ. ಅಧ್ಯಾತ್ಮದ ಪ್ರಯಾಣವೂ ಆಕಾರದಿಂದ ನಿರಾಕಾರವೇ. ಫ್ರಮ್ ಫಾರ್ಮ್ ಟು ಫಾರ್ಮ್ಲೆಸ್. ಫ್ರಮ್ ಫಾರ್ಮ್ ಟು ಫಾರ್ಮ್ಲೆಸ್. ಈ ವಚನ 7 ಅದೇ ಹೇಳ್ತಾ ಇದೆ. ಎಲ್ಲವೂ ನಿರ್ಗುಣ ಸ್ಥಿತಿಯಲ್ಲಿತ್ತು. ಈ ನಿರ್ಗುಣದಿಂದಲೇ ಸಗುಣ ಅನ್ನೋದು ಹುಟ್ಟಿದ್ದು ಅಂತ ಹೇಳ್ಬೋದು. ಇರಲಿ. ನಂತರ 8ನೇ ವಚನ ಹೇಳುತ್ತೆ, ಅಪರಿಮಿತ ಅನಂತಾನಂತ ಕಾರಣಾತೀತ ಮತ್ತು ಸ್ವಪ್ನರಹಿತ ಸ್ಥಿತಿಯೊಳಗೆ ಇರ್ದುದು ಜೀವ ಚೈತನ್ಯವೆಲ್ಲ ಏಕೈಕ ಸ್ಥಿತಿಯಲ್ಲಿ ತಾನೇ ತಾನಾಗಿ. ಈ ಸ್ಥಿತಿಯೊಳಗೂ ಜೀವ ಚೈತನ್ಯದ ಸುಪ್ತಾವಸ್ಥೆ ಸ್ಪಂದಿಸುತ್ತಿತ್ತು. ಲಯಸ್ಥಿತಿಯ ಸುಪ್ತ ಸ್ಪಂದನ ಸಾಮೂಹಿಕ ಜೀವರಾಶಿಗಳ ಸುಪ್ತ ಏಕೈಕ ಸ್ಥಿತಿಯಾಗಿತ್ತು. ಈ ಸ್ಪಂದನವು ಕಣ್ತೆರೆದ ಪರಿಶುದ್ಧಾತ್ಮರಿಗೆ ಮಾತ್ರ ಅರಿವಾಗಿತ್ತು. ಈ ವಚನ ಏನು ಹೇಳ್ತಾ ಇದೆ ಅಂದರೆ, ಎಲ್ಲ ವಸ್ತುಗಳು ಏಕೈಕ ಸ್ಥಿತಿಯಲ್ಲಿ ಅಡಗಿತ್ತು. ಅದು ಸ್ವಪ್ನರಹಿತ ಸ್ಥಿತಿಯಲ್ಲಿತ್ತು. ಅಲ್ಲಿ ರೂಪರಹಿತ ಸ್ಥಿತಿ ಇತ್ತು, ಸಂಕಲ್ಪರಹಿತ ಸ್ಥಿತಿ ಇತ್ತು. ಆಶೆಗಳು ಇಲ್ಲ, ಯೋಚನೆಗಳು ಇಲ್ಲ. ಅಲ್ಲಿ ಆ ಸ್ಥಿತಿಯಲ್ಲಿ ಎಲ್ಲರ ಪ್ರಜ್ಞೆ, ಹಿಂದಿನ ಕಲ್ಪದಲ್ಲಿದ್ದ ಎಲ್ಲ ಅಣುಗಳು, ಪರಮಾಣುಗಳು, ಸಸ್ಯಗಳು ಏನೇನಿತ್ತೋ ಅವೆಲ್ಲದರ ಪ್ರಜ್ಞೆ ಅಲ್ಲಿ ಅಡಗಿತ್ತು ಏಕೈಕವಾಗಿ. 8ನೇ ವಚನ. 9ನೇ ವಚನ, ಸಂಗ್ರಹಿತ ವಿಶ್ವ ಭಂಡಾರ ಚೈತನ್ಯವದು ತಾನು ನಿರಪೇಕ್ಷ ಉಪಾಧಿರಹಿತ ಏಕೈಕ ಸ್ಥಿತಿಯಲ್ಲಿದ್ದಾಗ ಪರಿಶುದ್ಧಾತ್ಮವದು ತಾಯೆಲ್ಲಿತ್ತು ಅಂತ ಕೇಳ್ತಾರೆ ಅವರು ಪ್ರಶ್ನೆ. ಅದು ಸಂಗ್ರಹಿತ ವಿಶ್ವ ಭಂಡಾರ. ಹಿಂದಿನ ಕಲ್ಪಕಾಲದಲ್ಲಿ ಯಾವುದು ಪ್ರತ್ಯಕ್ಷವಾಗಿ ವಿಶ್ವವಿತ್ತೋ ಆ ವಿಶ್ವದ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಇಡೀ ಭಂಡಾರವು ಏಕೈಕ ಸ್ಥಿತಿಯಲ್ಲಿ ಅಡಗಿತ್ತು. ಅದೊಂಥರ ವಿಶ್ವ ಭಂಡಾರ ಚೈತನ್ಯ, ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಚೈತನ್ಯ ಒಂದು ಕಡೆ ಸಂಗ್ರಹವಾಗಿತ್ತು. ನಿರಪೇಕ್ಷ. ನಿರಪೇಕ್ಷ, ಆಬ್ಸಲ್ಯೂಟ್. ಇಟ್ ಈಸ್ ನಾಟ್ ರಿಲೇಟಿವ್. ಸಾಪೇಕ್ಷ ಅಂದರೆ ರಿಲೇಟಿವ್, ನಿರಪೇಕ್ಷ ಅಂದರೆ ಆಬ್ಸಲ್ಯೂಟ್. ಅದಕ್ಕೆ ಇನ್ನೊಂದಿಲ್ಲ ಹೋಲಿಕೆ ಮಾಡಲಿಕ್ಕೆ. ಅದು ಜಗದೇಕೈಕ ವಸ್ತು. ಅದು ವಸ್ತುವೋ ಅದು ತತ್ವೋ ಅದೇನು ನಮ್ಗೆ ಗೊತ್ತಿಲ್ಲ. ಅದು ನಿರಪೇಕ್ಷ, ಉಪಾಧಿರಹಿತ. ಅದಕ್ಕೊಂದು ಉಪಾಧಿಯೂ ಇಲ್ಲ ವ್ಯಕ್ತವಾಗಲಿಕ್ಕೆ. ಏಕೈಕ ಸ್ಥಿತಿಯಲ್ಲಿ ಅದು ಇದ್ದಾಗ ಪರಿಶುದ್ಧಾತ್ಮ ತಾಯೆಲ್ಲಿತ್ತು. ಪರಿಶುದ್ಧಾತ್ಮ ಅಂದರೆ ಪರಮಾತ್ಮನೆಲ್ಲಿದ್ದ, ಅಲ್ಲೇ ಅಡಗಿದ್ದ. ಆ ಮಹಾಬ್ರಹ್ಮಾಂಡದ ಸಾಮೂಹಿಕ ಚೈತನ್ಯವಾಗಿತ್ತು. ನೋಡಿ, ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕಂದ್ರೆ ನೀವು ನಾನು 1 ದಿವಸ 2 ದಿವಸದಲ್ಲಿ ಅರ್ಥ ಮಾಡ್ಕೊಂಡಿರೋದಲ್ಲ. ಇದೆಲ್ಲ ಎಷ್ಟೋ ವರ್ಷಗಳ ಕಾಲ ಆಗಾಗ ನನಗೆ ಸಮಯ ಬಂದಾಗ ಈ ಗ್ರಂಥಗಳನ್ನು ತಿರುವಿ ಹಾಕ್ತಾ ಇದಕ್ಕೆ ಬೇಕಾದಂತಹ ವೈಜ್ಞಾನಿಕ ವಿಷಯಗಳನ್ನು, ಗ್ರಂಥಗಳನ್ನು ಅಧ್ಯಯನ ಮಾಡ್ತಾ, ಪುರಾಣ ಕಥೆಗಳನ್ನು, ಕೆಲವು ಇತರ ಸಾಹಿತ್ಯಗಳನ್ನು ತಿಳ್ಕೊಳ್ತಾ ನಮ್ಮ ಪ್ರಜ್ಞೆ ಮಟ್ಟ ಮೇಲೆ ಇರ್ತಾ ಹೋಗುತ್ತೆ. ಅದಕ್ಕೆ ಆಸಕ್ತಿ ಬೇಕು, ಅಧ್ಯಯನ ಬೇಕು, ವ್ಯಾಸಂಗ ಬೇಕು. ಓಕೆ, ಆವಾಗಲೇ ಅದರಲ್ಲೊಂದು ಪರಿಣತಿ ಅಂತ ಬರೋದು. ಈಗ ನಾನು ನಿಮ್ಮ ಬಳಿ ಈ ಸತ್ಸಂಗಗಳನ್ನು ಹಂಚಿಕೊಳ್ಳಲಿಕ್ಕೋಸ್ಕರ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಸಮಯ ಖರ್ಚು ಮಾಡ್ತೇನೆ. ಈಗ ನಾನಿಲ್ಲಿ ಬಂದು ನಿಂತ್ಕೋಬೇಕಂದ್ರೆ ಇದಕ್ಕೆ ಒಂದು ಪ್ರಿಪರೇಷನ್ ಅನ್ನೋದು ಎಷ್ಟೋ ದಿನಗಳ ಕಾಲ ನಡೆದಿರುತ್ತೆ. ಎಲ್ಲ ಕೆಲಸಗಳ ಮಧ್ಯದಲ್ಲಿ ಅದನ್ನು ತಗೊಂಡು ಹೋಗೋದು ಪ್ರಿಪ್ರೇಷನ್. ಹಾಗೆ ಮಾಡ್ತಾ ಹೋದ್ರೇ ನಮ್ಮ ಪ್ರಜ್ಞೆ ಮೇಲಿರೋದು. ಪ್ರಜ್ಞೆ ಸುಮ್ಮನೆ ಮೇಲೆ ಇರೋದಿಲ್ಲ. ಏನೋ ಕೇಳಿಸ್ಕೊಂಡ, ಏನೋ ಹೊರಟ, ಮನೆಗೆ ಹೋದ. ದಟ್ ಈಸ್ ನಾಟ್ ದ ವೇ. ನಿಮಗೆ ಗೊತ್ತು, ಅಧ್ಯಾತ್ಮದಲ್ಲಿ SMS ಅಂತ ಒಂದು ಸಂಕ್ಷಿಪ್ತವಾದ ಫಾರ್ಮುಲಾ ಹೇಳ್ತೀವಿ. ಏನದು? ಸಾಧನೆಯ ಮಾರ್ಗ, SMS ಮಾರ್ಗ. ಎಸ್ ಅಂದರೆ ಏನು? ಸ್ಟಡಿ. M ಅಂದರೆ ಏನು? ಮೆಡಿಟೇಷನ್. ಮತ್ತು S ಅಂದರೆ ಏನು? ಸರ್ವಿಸ್. ಸ್ಟಡಿ ಫಸ್ಟ್, ಅದು ಅಧ್ಯಯನ, ವ್ಯಾಸಂಗ, ಆಳ ಅಧ್ಯಯನ ಬೇಕು ನಮಗೆ. ಇರಲಿ, ಇಂತಹ ಅಧ್ಯಯನ ನಡೆಯುವಾಗ
ನನಗೆ ನಾಸದೀಯ ಶ್ಲೋಕ ಸೂಕ್ತ ಅಂತ ಗೊತ್ತಿತ್ತು. ನಾಸದೀಯ ಸೂಕ್ತ, ಈ ನಾಸದೀಯ ಸೂಕ್ತ ಅನ್ನೋದು ನಮ್ಮ ಋಗ್ವೇದದಲ್ಲಿ ಬರುತ್ತೆ. ಎಷ್ಟು ವೇದಗಳಿದೆ ನಮ್ಮಲ್ಲಿ? ಮೊದಲನೆಯ ವೇದ ಯಾವುದು? ಋಗ್ವೇದ. ಅದೇ ಪುರಾತನವಾದಂತಹ ವೇದ. ಆ ಋಗ್ವೇದದಲ್ಲಿ 10ನೆಯ ಒಂದು ಮಂಡಲ ಇದೆ. ಋಗ್ವೇದದ 10ನೆಯ ಮಂಡಲದಲ್ಲಿ 129ನೆಯ ಸ್ತೋತ್ರ. ಆ 129ನೆಯ ಸ್ತೋತ್ರದಲ್ಲಿ 7 ಶ್ಲೋಕಗಳು ಬರುತ್ತವೆ. ಮತ್ತೆ 7. ಆ 7 ಶ್ಲೋಕಗಳು ಸೃಷ್ಟಿಯ ಆದಿಗೆ ಸಂಬಂಧಪಟ್ಟಿತ್ತು. ಸೃಷ್ಟಿಯಾಗಲಿಕ್ಕೆ ಮೊದಲು ಅವ್ಯಕ್ತವಿತ್ತಲ್ಲ, ವೇದ ಅದನ್ನು ತದೇಕಂ ಅಂತ ಕರೆಯುತ್ತೆ. ಯಾವುದನ್ನು? ಸೃಷ್ಟಿಯ ಆದಿಯಲ್ಲಿ ನಾನು ಭಾಳ ಕಷ್ಟಪಡ್ತಿದ್ನಲ್ಲ, ಹೇಳಲಿಕ್ಕೆ ಏನಿತ್ತೋ ಗೊತ್ತಿಲ್ಲ ಅಂತ, ಅದನ್ನು ತದೇಕಂ ಅಂತ ಹೇಳುತ್ತೆ ವೇದಗಳು. ಅದನ್ನು ಉಪನಿಷತ್ತುಗಳು ಅವ್ಯಕ್ತ ಅಂತ ಹೇಳುತ್ತವೆ. ಆ ಅವ್ಯಕ್ತ ಅಥವಾ ತದೇಕಂ ಎಲ್ಲವೂ ಏಕದಲ್ಲಿತ್ತಲ್ಲ, ಅದನ್ನು ವಿವರಿಸಲಿಕ್ಕೆ 7 ಶ್ಲೋಕಗಳು 10ನೆಯ ಮಂಡಲದ 129ನೆಯ ಶ್ಲೋಕದಲ್ಲಿ ಇದೆ. ಯಾರಾದರೂ ಕೇಳಿದ್ದೀರಾ ಇದು ನಾಸದೀಯ ಶ್ಲೋಕ? ನಾಸದೀಯ ಸ್ತುತಿ ಅಂತಲೂ ಅಂತಾರೆ ಕೆಲವು ಸಲ, ನಾಸದೀಯ ಶ್ಲೋಕ ಅಂತಲೂ ಅಂತಾರೆ. ನಾನೀಗ ಅದನ್ನು ನಿಮ್ಮೊಡನೆ ಹಂಚ್ಕೊಳ್ತೇನೆ. ನಮ್ಮ ಸನಾತನ ಧರ್ಮ ಏನು ಹೇಳುತ್ತೆ? ಈಗ ಇಲ್ಲಿ ಧ್ಯಾನ ಗ್ರಂಥ ಕವನಗಳಲ್ಲಿ ನೀವೇನೇನು ಕೇಳಿದಿರೋ ಅದನ್ನೆಲ್ಲ ಹೆಚ್ಚು ಕಡಿಮೆ ನಾಸದೀಯ ಸೂಕ್ತವು ಹೇಳುತ್ತೆ. ಈಗ ಅದನ್ನು ತಗೊಳ್ಳೋಣಂತೆ. ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಟ್. ಕಾಣಿಸುತ್ತಾ? ಕಾಣಿಸುತ್ತಲ್ಲ? ಬ್ಲರ್ ಆಗಿದೆ. ಲೈಟ್ ಆಫ್ ಮಾಡಿ. ನೋಡಿ, ಈಗ ಆ್ಯಕ್ಚುಲಿ ಗ್ಲೇರ್ ಆಗ್ತಿದೆ. ಕರೆಕ್ಟಾ? ನಾನು ಫೋಕಸ್ ಮಾಡ್ತೀನಿ. ಇನ್ನು ಮಾಡಿ. ಈಗ ಇನ್ನೊಂದು ಚೂರು ಅಷ್ಟೇ ಸರ್. ಇನ್ನು ಜಾಸ್ತಿ ಆದರೆ ಮತ್ತೆ ಡಲ್ ಆಗುತ್ತೆ. ದಿಸ್ ಇಸ್ ದ ಮ್ಯಾಕ್ಸಿಮಮ್. ಓಕೆ, ನೋಡಿ ಇದನ್ನು ಚಾಂಟ್ ಮಾಡಿದರೆ ಶರ್ಮನ್ನ ಅಂಬಕ್ಕಿಮಾಸೇದ್ಗಹನಂ ಗಭೀರಂ ನ ಮೃತ್ಯುರಮೃತಂ ತರ್ಹಿಣ ರಾತ್ರಿಯ ಅಗ್ನ ಆಸೀತ್ ಪ್ರಕೇತಃ ಆನೀತವಾತಗ್ಸ್ವಧಯಾತದೇಕಂ ತಸ್ಮಾದ್ದಾಮ್ಯನ ಪರಃ ಕಿಂಚನಾಸ ತಮ ಆಸೀತ್ ತಮಸಾ ಗೂಢಮಗ್ರೇ ಪ್ರಕೇತಂ ಸಲಿಲಪಂ ಸರ್ವಮಾ ಇದಂ ತುಚ್ಛೇದಾಭ್ವಪಿ ತಯ್ಯದಾಸೀತ್ ತಮಸಸ್ತನ್ಮಹಿನಾ ಜಾಯತೈಕಂ ಕಾಮಸ್ತದಗ್ರೇ ಸಮವರ್ತತಾಧಿ ಮನಸೋರೇತ ಪ್ರಥಮಂ ಯದಾಸೀತ್ ಸತೋ ಬಂಧುಮಸತಿ ನಿರವಿಂದನ್ ಹೃದಿ ಪ್ರದೇಶ್ಯ ಕವಯೋ ಮನೀಷಾ ತಿರಶ್ಚೀನೋ ವಿತತೋ ರಶ್ಮಿರೇಷಾಂ ಅಧಸ್ವಿದಾಸೀದುಪರಿಸ್ವಿದಾಸೀತ್ ರೇತೋಧಾ ಆಸನ್ ಮಹಿಮಾನ ಆಸನ್ ಸ್ವಧಾ ಅವಸ್ಥಾತ್ ಪ್ರಯತಿ ಪರಸ್ತಾತ್ ಕೋ
कुत आजाता कुतैयं विसृष्टिः अर्वाद्देव अस्य विसर्जनाय अथाको वेदयत बभूव इयं विसृष्टिर्यत बभूव यदि वा दधे यदि वा न यो अस्याध्यक्ष परमे व्योमन् सो अंगवेद यदि वा न वेद ॐ शान्ति शान्ति शान्तिः. ನೋಡಿ, ಇದುವರೆಗೂ ನೀವು ನೋಡಿದ್ರಲ್ಲಿ ಸ್ವಲ್ಪ ಡಿಸ್ಕ್ರಿಪ್ಷನ್ನು ಇತ್ತ ಇಲ್ವಾ? ಅದನ್ನು ಗಮನಿಸಿದ್ರೆ ನೀವು ಶ್ಲೋಕ ನೋಡ್ತಾ ಇದ್ರಿ. ಓಕೆ, ಶ್ಲೋಕ ಕೇಳಿಸ್ಕೊಳ್ತಾ ಇದ್ರಿ. ಎಷ್ಟು ಚೆನ್ನಾಗಿರುತ್ತೆ ನೋಡಿ ಸಂಸ್ಕೃತದ ಶ್ಲೋಕಗಳು. ನೋಡಿ ಏನು ಹೇಳುತ್ತೆ ಇಲ್ಲಿ ಇದು. ನೋಡಿ ಏನಿದೆ ಇದು ಮೊದಲನೇ ಶ್ಲೋಕದ ಒಂದು ಭಾಗ. In the beginning of the universe there was neither non-existence nor existence. ಅಸ್ತಿತ್ವವೂ ಇಲ್ಲ, ಅನಸ್ತಿತ್ವವೂ ಇಲ್ಲ. There was no world, neither sky nor anything beyond. ಏನು ಇರಲಿಲ್ಲ ಅಲ್ಲಿ. ಆಕಾಶವೂ ಇಲ್ಲ ಅಥವಾ ಪ್ರಪಂಚವೂ ಇಲ್ಲ. ಎನಿಥಿಂಗ್ ಬಿಯಾಂಡ್, ಮತ್ತೇನು ಇರಲಿಲ್ಲ ಅಲ್ಲಿ. नासीद्रजो नो व्योमा परो यत् किमावरेव कुहकस्य शर्मन् अम्बक्किमासीत् गहनं गभीरं न मृत्युमृतन्तर्हिणा रात्र्या अग्न आसीत् प्रकेत. There was neither death nor immortality. ಅಲ್ಲಿ ಮರಣವೂ ಇಲ್ಲ, ಅನಂತತೆಯೂ ಇಲ್ಲ. ನೋ ಇಂಡಿಕೇಶನ್ ಆಫ್ ಡೇ ಆರ್ ನೈಟ್, ಹಗಲು ರಾತ್ರಿ ಇಲ್ಲ. ಆರ್ ನೋ ಕಾಗ್ನಿಷನ್, ಅಲ್ಲಿ ಗ್ರಹಿಸುವವ ಯಾರೋ ಇಲ್ಲ, ಇರೋದೇ ಒಬ್ಬ. ನೋಬಡಿ ಟು ಪರ್ಸೀವ್, ನೋಬಡಿ ಟು ಕಾಗ್ನೈಸ್. ಅಂದರೆ ಅರ್ಥ ಮಾಡ್ಕೊಳ್ಳೋವನು ಇಲ್ಲ, ಅರ್ಥ ಮಾಡಿಸ್ಬೇಕಾಗಿರೋವನು ಇಲ್ಲ. ಏನಿತ್ತೋ ಏನಿಲ್ವೋ, ಇಂದ್ರಿಯಗಳಿಲ್ಲ, ವ್ಯಕ್ತಿಗಳಿಲ್ಲ, ಜೀವಿಗಳಿಲ್ಲ, ಸಸ್ಯಗಳಿಲ್ಲ, ಅಣುಗಳಿಲ್ಲ, ಪರಮಾಣುಗಳಿಲ್ಲ, ಅದು ಏನಂತ ಗೊತ್ತಿಲ್ಲ. ಅದು that one being breathed in the wingless atmosphere by its power on its own. There was nothing other than that or beyond that. ಏನೋ ಅದೊಂದು ಇತ್ತಲ್ಲ, ಅದನ್ನು ಬಿಟ್ಟರೆ ಮತ್ತು ಏನೂ ಇರಲಿಲ್ಲ. ವಿಂಡ್ಲೆಸ್ ಅಟ್ಮಾಸ್ಫಿಯರ್, ವಾಯುವು ಇಲ್ಲ, ಗಾಳಿಯೂ ಇಲ್ಲ, ಪಂಚತತ್ವಗಳೂ ಇಲ್ಲ. ಓಕೆ, ಆ ಒಂದೇ ಒಂದು ಏನಿತ್ತೋ ಅದು ಬಹಳ ಮೌನವಾಗಿ ಉಸಿರಾಡ್ತಿತ್ತು. ಉಸಿರಾಟವೇ ಇಲ್ಲದ ಉಸಿರಾಟವಂತೆ, ಚಲನೆಯೇ ಇಲ್ಲದ ಚಲನೆ. At first there was only darkness. ಕತ್ತಲಿತ್ತು, ಗಾಢಾಂಧಕಾರವಿತ್ತು ಅಂತ ಹೇಳಿದೆ ನಾನು ಓದುವಾಗ ಜ್ಞಾನಗ್ರಂಥ ಕವನಗಳಲ್ಲಿ. ಇಲ್ಲೋದೇ ಬರ್ತಾ ಇದೆ, ಕತ್ತಲಿತ್ತು. ಆ ಕತ್ತಲು ಕತ್ತಲಿನಿಂದಲೇ ಆವರಿಸಿತ್ತು. ಇದೇಂಗೆ ಅರ್ಥ ಮಾಡ್ಕೊಳ್ಳೋದು? ಕತ್ತಲಿತ್ತು, ಕತ್ತಲು ಕತ್ತಲಿನಿಂದಲೇ ಆವರಿಸಲ್ಪಟ್ಟಿತ್ತು. And all that existed was like an inexplicable expanse of water. ಅದನ್ನು ವಿವರಿಸಲು ಅಸಾಧ್ಯವಾದಂತಹ ಒಂದು ವಾಟರ್ ಅಂದರೆ ಇರಿ ನೀರು ಅಂತ ತಿಳ್ಕೊಂಡ್ಬಿಡ್ಬೇಡಿ ದಯವಿಟ್ಟು. ಇದಲ್ಲ, ನಾನು ಆಗ್ಲೇ ಹೇಳಿದೆ, ಹಿಂದಿನ ಕಲ್ಪದಲ್ಲಿ ಅಳಿದು ಉಳಿದಂತಹ ಏನಿತ್ತೋ ಅದು ಗೊತ್ತಿಲ್ಲ, ಅದಿತ್ತು ಅಲ್ಲಿ ಅಷ್ಟೇ. ಅದರಲ್ಲಿ ಅದು ಹರಡಿಕೊಂಡಿತ್ತು. ಅದನ್ನ ಆದಿ ಆಕಾಶ ಅಂತ ಬೇಕಾದರೂ ಕರಿಬಹುದು ಅಂತ ಅನಿಸುತ್ತೆ ನನಗೆ ತಿಳಿದ ಹಾಗೆ. ಅಗ್ರೇ ಪ್ರತೇತಂ ಸಲಿಲಂ ಸರ್ವಮಾ ಇದಂ ತುಚ್ಛೇನಾಪಿ ತಯ್ಯದಾಸೀತ್ ತಮಸಸ್ತನ್ಮಹಿನಾ ಜಾಯತೈಕಂ ಕಾಮಸ್ತದಗ್ರೇ
ಹಂತದಲ್ಲಿ ಏನಾಯಿತು, ದ ಫಸ್ಟ್ ಡಿಸೈರ್, ಒಂದು ಮೂಲ ಸಂಕಲ್ಪ ಮೇಲೆದ್ದೇಳಿತು. ಮೂಲ ಸಂಕಲ್ಪ ಏನಂತ ಸಂಕಲ್ಪ? ಏಕೋಸ್ಯಂ ಬಹುನಾ, ನಾನು ಏಕವಾಗಿದ್ದೇನೆ, ನಾನೇನಾಗಬೇಕು? ಬಹುವಾಗಬೇಕು. ಸೊ ನಿರ್ಗುಣದಲ್ಲಿ ಎದ್ದ ಸಂಕಲ್ಪ ಅದು. ಸಂಕಲ್ಪ ಎದ್ದ ತಕ್ಷಣ ಆ ಪರಮಾತ್ಮನನ್ನು ಬಿಡಲಿಲ್ಲ, ಸಂಕಲ್ಪ ಎಬ್ಬಿಸ್ಬಿಡ್ತು ಪರಮಾತ್ಮನನ್ನು. ಪರಬ್ರಹ್ಮನು ಎದ್ದು ಬಿಟ್ಟ ಸಂಕಲ್ಪದೊಂದಿಗೆ. ಈಗ ನಾವು ಹಾಗೆ ಅಲ್ವಾ, ಏನೋ ಸುಮ್ಮನೆ ಕೂತಿರ್ತೀವಿ ಮೌನವಾಗಂತ ಅಂದ್ಕೊಳ್ಳೋಣ, ಯಾವುದೋ ಒಂದು ಸಂಕಲ್ಪ ಮೇಲೆದ್ದೇಳುತ್ತೆ. ಎದ್ದ ತಕ್ಷಣ ಮನಸ್ಸೇನಾಗುತ್ತೆ? ಚಂಚಲವಾಗಿ ಶುರು ಮಾಡಿಬಿಡುತ್ತೆ. ಅದು ತನ್ನ ಕೆಲಸ ಅಂತ ಶುರು ಮಾಡಿಬಿಡುತ್ತೆ. ಅಂತ ಪರಮಾತ್ಮನಲ್ಲೂ ಒಂದು ಮಹಾನ್ ಸಂಕಲ್ಪ, ಎಲ್ಲ ಸಂಕಲ್ಪಗಳಿಗೂ ಮೂಲ ಸಂಕಲ್ಪ ಅದು ಹುಟ್ಟುತ್ತದೆ. ಅದು ಆದಿ ಮನಸ್ಸಿನಲ್ಲಿ ಹುಟ್ಟಿದ್ದು. ಆ ಸಂಕಲ್ಪದೊಂದಿಗೆ ಸೃಷ್ಟಿ ಪ್ರಾರಂಭ. ಸತೋ ಬಂಧು ವಸತಿ ನಿರವಿಂದನ್ ಹೃದಯ ಪ್ರದೇಶ್ಯ ಕವಯೋ ಮನೀಷಾ ತಿರಶ್ಚೇನೋ ವಿತತೋ ರಶ್ಮಿ. A ray stretched out that cut the existent from the non-existent. What was described above it, what below? ಅಲ್ಲಿ ಅನಸ್ತಿತ್ವವೂ ಅಲ್ಲ, ಅಸ್ತಿತ್ವವೂ ಅಲ್ಲ, ಅದೇನಿತ್ತು ಅದು ಗೊತ್ತಿಲ್ಲ ಅಂತ ಇದ್ವಲ್ಲ ನಾವು. ಈಗ ಆ ಅನಸ್ತಿತ್ವ ಅಸ್ತಿತ್ವದ ಒಂದು ಉತ್ಪತ್ತಿ ಮಹಿಮಾನ ಆಸನ್ ಸ್ವಧ ಅವಸ್ಥಾತ್ ಪ್ರಯತಿ ಪರಸ್ತಾ. ಒಳಗಿನಿಂದ ಒಂದು ಒತ್ತಡ ಇತ್ತು, ಹೊರಗಿನಿಂದ ಒಂದು ಸಂಕಲ್ಪ ಇತ್ತು. ಒತ್ತಡ ಏನು? ವ್ಯಕ್ತವಾಗಬೇಕು ಅನ್ನೋ ಒತ್ತಡ. ದೇವರುಗಳು ಕೂಡ ಸೃಷ್ಟಿ ಆದ್ಮೇಲೆ ಹುಟ್ಟಿದ್ರು. ದೇವರುಗಳೇ ಆಮೇಲೆ ಹುಟ್ಟಿದ್ರು ಅಂದ್ರೆ ಸೃಷ್ಟಿ ಬಗ್ಗೆ ಯಾರು ಹೇಳಬಲ್ಲರು? Nobody can ಯೋ ಅಸ್ಯಾಧ್ಯಕ್ಷ ಪರಮೇ ವ್ಯೋಮನ್ ಸೋ ಅಂಗವೇದಯದಿ ವಾನವೇದ. ಆ ಕೊನೆ ಭಾಗ ಚೆನ್ನಾಗಿದೆ. ಶಾಂತಿ ಅಸ್ಯಾಧ್ಯಕ್ಷ ಪರಮೇ ವ್ಯೋಮನ್ ಸೋ ಅಂಗವೇದ. He who is the Lord of all this in the highest heaven surely knows it. Or for if he doesn't know, ಅವನಿಗೂ ಗೊತ್ತೋ ಗೊತ್ತಿಲ್ವೋ ಅಂತ ಹೇಳುತ್ತೆ. ಆತನಿಗೂ ಗೊತ್ತೋ ಆತನಿಗೂ ಗೊತ್ತಿಲ್ವೋ. ನಾನು ಇದನ್ನು ಕನ್ನಡಗೆ ನಾನು ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೆ. ಆಗ ನನಗೆ ಆಶ್ಚರ್ಯ ಆಯಿತು, ಇದೇನಪ್ಪ ಇದು, ಕೊನೆಗೆ ಬಂದು ಆ ಮೂಲಕ್ಕೂ ಗೊತ್ತೋ ಇಲ್ವೋ ಅಂದರೆ ಅರ್ಥ ಏನು? ನಾವು ಹಾಗೇನೇ ಅಲ್ವಾ, ಜೀವನ ನಡೀತಾ ಇರುತ್ತೆ, ಅದ್ರ ಬಗ್ಗೆ ನಮಗೆ ಕಲ್ಪನೆನೋ ಏನೋ ಕುದುರೆ ಓಡ್ತಾ ಇರ್ತೀವಿ, ಹೌದಾ ಅಲ್ವಾ? ಆ ಭಗವಂತನೂ ಸುಮ್ಮನೆ ಏನೋ ಮಾಡ್ಕೊಂಡು ಹೋಗ್ತಾ ಇದ್ದಾನೇನೋ, ಅವನಿಗೂ ಗೊತ್ತೋ ಗೊತ್ತಿಲ್ವೋ. ಇದು ವೇದಗಳಿಂದ ತಗೊಂಡಿರೋದು, ಇದು ವೇದಗಳಿಂದ ತಗೊಂಡಿರೋದು. ವೆದರ್ ಹೀ ನೋಸ್ ಆರ್ ಹಿ ಡಸಂಟ್ ನೋ, ವಿಲ್ ನಾಟ್ ನೋ. ಇಂಥ ಸೃಷ್ಟಿಯನ್ನ ಮಾಡಿದಂಥ ಭಗವಂತ ಅತೀತನೂ ಹೌದು, ಅಂತಸ್ಥನೂ ಹೌದು. ಅತೀತ ಅಂದರೆ ಈ ವಿಶ್ವದ ಹೊರಗೂ ಇದ್ದಾನೆ, ಈ ವಿಶ್ವದ ಒಳಗೂ ಇದ್ದಾನೆ. ಒಂದೊಂದು ಕಣದಲ್ಲೂ ಆತ ಇದ್ದಾನೆ. ಈಗ ಆ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಒಂದು ಸಣ್ಣ ದರ್ಶನವನ್ನು ಮಾಡುವ ಪ್ರಯತ್ನವನ್ನು ನೋಡೋಣ. ಅದು ಮಾಡಿ ಇವತ್ತು ಈ ನಾಸದೀಯ ಶ್ಲೋಕದ ಒಂದು ಭಾಗವನ್ನು ಮುಕ್ತಾಯ ಮಾಡ್ತೇನೆ. ಫ್ಯಾಂಟಾಸ್ಟಿಕ್ ವಾಯೇಜ್. ಇದನ್ನು ನೋಡಿರ್ಬೋದು ನೀವು. ನಾವು ಒಮ್ಮೆ ಬಹಳ ವರ್ಷಗಳ ಹಿಂದೆ ನಾನು ಇದನ್ನು ಪ್ರೆಸೆಂಟ್ ಮಾಡಿದ್ದೆ ಇಲ್ಲೇ. ಇದೇನೆಂದರೆ ಪಿಂಡಾಂಡ ಬ್ರಹ್ಮಾಂಡಗಳ ಸಂಬಂಧ.
This is a trip. High speed jumping distances by factor of 10. ಒಂದು ವಸ್ತುವಿನಿಂದ ದೂರ 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 ಹೋಗ್ತಾ ಇದ್ರೆ ವಿಶ್ವದ ದರ್ಶನವಾಗುತ್ತೆ. ಅದರ ಬಗ್ಗೆ ತೋರಿಸ್ತಾರೆ ಅವರು. ನೋಡಿ, ಒಂದು ಎಲೆ 1 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಿಂತ್ಕೊಂಡ್ರೆ ಹೀಗೆ ಕಾಣಿಸುತ್ತೆ. ಹತ್ತು ಮೀಟರ್ ಡಿಸ್ಟೆನ್ಸ್ಗೆ ಹೋದ್ರೆ, ಎಲೆಯಿಂದ ದೂರ ಹೋದ್ರೆ ಹೀಗೆ ಕಾಣುತ್ತೆ. 100 ಮೀಟರ್ ದೂರಕ್ಕೆ ಹೋದ್ರೆ ಹೀಗೆ ಕಾಣುತ್ತೆ. ಸುತ್ತಲೂ ಇರುವಂಥದ್ದೆಲ್ಲ ಕಾಣಿಸುತ್ತಾಗ ಆ ಎಲೆ ಎಲ್ಲೋ ಕಣ್ಮರೆ ಆಗ್ತಾ ಇದೆ. 1 ಕಿಲೋಮೀಟರ್ ದೂರ ಹೋದ್ರೆ, 10 ಕಿಲೋಮೀಟರ್ ದೂರ ಹೋದ್ರೆ ಇಡೀ ಸಿಟಿ ಕಾಣಿಸುತ್ತೆ. 10 ಕಿಲೋಮೀಟರ್ ದೂರ ಹೋದ್ರೆ, 100 ಕಿಲೋಮೀಟರ್ ದೂರ ಹೋದ್ರೆ ಒಂದು 1000 ಕಿಲೋಮೀಟರ್ ದೂರ ಹೋದ್ರೆ, ಸ್ಯಾಟಲೈಟ್ ಇಂದ ತಗೊಂಡಿರೋದು ಈ ಇಮೇಜ್. 10,000 ಕಿಲೋಮೀಟರ್ ದೂರ ಹೋದ್ರೆ ಪೃಥ್ವಿನೇ ಕಾಣುತ್ತೆ ಹಿಂಗೆ. ಅದು ಎಲ್ಲೋ ಎಲೆ, ಅದು ಯಾವ ಜಾಗವೋ ಗೊತ್ತಿಲ್ಲ. 1,00,000 ಕಿಲೋಮೀಟರ್ ದೂರ ಹೋದ್ರೆ ಈಗ ಭೂಮಿನೇ ಚಿಕ್ಕದಾಗ್ತಾ ಇದೆ. ಈಗ 1 ಮಿಲಿಯನ್ ಅಂದ್ರೆ 10 ಲಕ್ಷ ಕಿಲೋಮೀಟರ್ ದೂರ ಹೋದ್ರೆ ಎಷ್ಟೊಂದು ನಕ್ಷತ್ರಗಳು ಎಲ್ಲ ಇದೆ ನೋಡಿ ಸುತ್ತಲೂ. 10 ಮಿಲಿಯನ್ ಅಂದ್ರೆ 1 ಕೋಟಿ ಕಿಲೋಮೀಟರ್ಗಳ ದೂರ ಹೋದ್ರೆ ಅದು ಅರ್ಥದ ಆರ್ಬಿಟ್. ಅದು ಅದ್ರ ಜೊತೆಗೆ ವೀನಸ್ದು ಇದೆ ಆರ್ಬಿಟ್. ಅದು ವೀನಸ್, ಶುಕ್ರ ಗ್ರಹದ ಆರ್ಬಿಟ್ ಗ್ರೀನ್. 1 ಬಿಲಿಯನ್ ಅಂದ್ರೆ 100 ಕೋಟಿ ಕಿಲೋಮೀಟರ್ಗಳ ದೂರ ಹೋದ್ರೆ ಆಗ ಇಡೀ ಸೌರವ್ಯೂಹ ಕಾಣಿಸುತ್ತೆ. ಎಲ್ಲ ಪ್ಲಾನೆಟ್ಗಳದ್ದು ಆರ್ಬಿಟ್ಸ್ ಕಾಣಿಸುತ್ತೆ ಅಲ್ಲಿ. $100 ಬಿಲಿಯನ್ ಕಿಲೋಮೀಟರ್ಸ್. 100 ಅಂತಂದ್ರೆ 100 into 100, 10,000 ಕೋಟಿ ಕಿಲೋಮೀಟರ್ಗಳಷ್ಟು ದೂರ ಹೋದ್ರೆ ಇದು 1 ಟ್ರಿಲಿಯನ್ ಕಿಲೋಮೀಟರ್ಸ್. ಸೂರ್ಯ ಕಣ್ಮರೆಯಾಗಿ ಹೋಗ್ತಿದ್ದಾನೆ. ಈಗ ಪೃಥ್ವಿ ಕಾಣ್ತಾನೆ ಇಲ್ಲ. ಆ ಎಲೆ ಎಲ್ಲೋಯ್ತೋ ಗೊತ್ತಿಲ್ಲ. ಅಟ್ 1 ಲೈಟ್ ಇಯರ್, ಬೆಳಕು 1 ವರ್ಷಕ್ಕೆ ಎಷ್ಟು ದೂರ ಹೋಗುತ್ತೋ ಅಷ್ಟು ದೂರದಿಂದ, ನಥಿಂಗ್ ಇನ್ ದ ಇನ್ಫಿನಿಟಿ. ಅಲ್ಲಲ್ಲಿ ಚುಕ್ಕೆಗಳು ಕಾಣಿಸ್ತಿದೆ, ಎಲ್ಲಿ ಏನಿದೆ ಗೊತ್ತಾಗಲ್ಲ. ಸ್ಟಾರ್ಸ್ ಅಂಡ್ ನೆಬ್ಯುಲೆ. ಈಗ ನಾವು ಮಿಲ್ಕಿ ವೇ ಅಂದ್ರೆ ಕ್ಷೀರಪಥವನ್ನು ಪ್ರಯಾಣ ಮಾಡ್ತಿದ್ದೀವಿ. ಈ ದೂರದಿಂದ ಕ್ಷೀರಪಥ. ಅದು ಕ್ಷೀರಪಥ ಅಂತಂದ್ರೆ 400 ಬಿಲಿಯನ್ ಸ್ಟಾರ್ಸ್ ಆರ್ ದೇರ್. 40,000 ಕೋಟಿ ನಕ್ಷತ್ರಗಳನ್ನು ಒಳಗೊಂಡಂತ ಕ್ಷೀರಪಥ. ಆ ಕ್ಷೀರಪಥವನ್ನೇ ನೋಡ್ತಾ ಇದ್ದೀವಿ. ಆ ಕ್ಷೀರಪಥದ ತುದಿ ತಲುಪ್ತಾ ಇದ್ದೀವಿ ನಾವು. ಇದು ಕ್ಷೀರಪಥ. ದಿಸ್ ಇಸ್ ಅ ಸ್ಪೈರಲ್ ಗ್ಯಾಲಕ್ಸಿ. ಇದರಲ್ಲಿ 40,000 ಕೋಟಿ ನಕ್ಷತ್ರಗಳಿವೆ. ಆ 40,000 ಕೋಟಿ ನಕ್ಷತ್ರಗಳಲ್ಲಿ ಸೂರ್ಯ ಅವನು ಇಲ್ಲ ಅಂದ್ರೂ ಯಾರಿಗೂ ಡಿಫ್ರೆನ್ಸ್ ಗೊತ್ತಾಗಲ್ಲ. ಅಷ್ಟು ನಕ್ಷತ್ರ. ಗ್ಯಾಲಕ್ಸಿಗಳೇ ಸಣ್ಣ ಸಣ್ಣ ಬಿಂದುಗಳಾಗಿ ಕಾಣಿಸುತ್ತಿಲ್ಲ. ಗ್ಯಾಲಕ್ಸಿ ಅಂತ ಅಂದ್ರೆ ನಕ್ಷತ್ರ ಪುಂಜಗಳೇ ಸಣ್ಣ ಸಣ್ಣ ಡಾಟ್ಗಳಾಗಿ ಕಾಣಿಸುತ್ತೆ. ಇಲ್ಲಿ ಕಾಣಿಸೋ ಒಂದೊಂದು ಡಾಟ್ ಒಂದು ಗ್ಯಾಲಕ್ಸಿ. ಸ್ಟಾರ್ ಅಲ್ಲ ಅದು.
ಸ್ಟಾರ್ ಅಲ್ಲ, ಆ ಡಾಟಲ್ಲಿ ಕೋಟ್ಯಾಂತರ ನಕ್ಷತ್ರಗಳಿವೆ. ಆ ಡಾಟಲ್ಲಿ ಕೋಟ್ಯಾಂತರ. ಇದನ್ನೇ ನಾನು ನಿಮಗೆ ವಿವರಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದು ಎಷ್ಟೋ ಸಲ. ಬಟ್ ಇದು ಪಿಕ್ಚರ್ ನೋಡಿ, ಹೌ ರಿವೀಲಿಂಗ್ ಇಟ್ ಈಸ್, ಹೌ ಬ್ಯೂಟಿಫುಲ್ ಇಟ್ ಈಸ್. ಈಗ ವಾಪಸ್ ಹೋಗ್ತಿದ್ದೀವಿ ನಾವು. Questions that come to our minds: who are we? Where are we going? From where did we come? What do we represent in the universe? ಇಷ್ಟು ವಿಶಾಲವಾದ ಪ್ರಪಂಚದಲ್ಲಿ who am I? ಇದು ಅಪ್ವರ್ಡ್ಸ್. ಇದು ದೂರ 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 ಹೋಗಿ ಎಲೆಯನ್ನ ನೋಡ್ತಾ ಹೋದ್ರೆ ಹೀಗಾಗ್ತದೆ. ಈಗ ರಿವರ್ಸ್ ಹೋಗ್ತಾರೆ ಅವರು. ರಿವರ್ಸ್ ಹೋಗೋದು ಅಂದರೆ ದೂರ ಹೋಗಲ್ಲ, ಎಲೆಗೆ ಹತ್ರ 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 ಹೋಗ್ತಾರೆ, ಎಲೆ ಒಳಕ್ಕೆ ಹೋಗ್ತಾರೆ. ಆವಾಗ ಏನಾಗುತ್ತೆ ನೋಡೋಣ. ಈಗ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಬಂದಿದ್ದೀವಿ ನಾವು. ವಿ ಆರ್ ವಿತ್ ದ ಸ್ಟಾರ್ಟಿಂಗ್ ಪಾಯಿಂಟ್. 10 ಸೆಂಟಿಮೀಟರ್ ಹತ್ರ ಹೋದಾಗ ಎಲೆ ಹೀಗೆ ಕಾಣುತ್ತೆ. 1 ಸೆಂಟಿಮೀಟರ್ ಹತ್ರ ನೋಡಿದ್ರೆ, 1 ಸೆಂಟಿಮೀಟರ್ ಹತ್ರ 1 ಮಿಲಿಮೀಟರ್ ಸೆಲ್ಗಳು ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ, ಜೀವಕೋಶಗಳು. 100 ಮೈಕ್ರಾನ್ಸ್. ಈಗ ಜೀವಕೋಶಗಳು ಕಾಣಿಸ್ತಾ ಇವೆ. ಜೀವಕೋಶಗಳ ಒಳಗೆ ಹೋಗ್ತೀವಿ ಈಗ. ಆ ಒಂದೊಂದು ಜೀವಕೋಶದ ಒಳಗಿರುವಂತ ನ್ಯೂಕ್ಲಿಯಸ್ ಅದು. ಒಂದು ಜೀವಕೋಶದ ನ್ಯೂಕ್ಲಿಯಸ್ ಅದು. ಅದರ ಒಳಗಡೆ ಇರೋ ಕ್ರೋಮೋಸೋಮ್, ವರ್ಣತಂತು, ಅದು ಹಾವಿನ ಥರ ಸುರುಳಿ ಸುತ್ತಕೊಂಡಿರುತ್ತೆ. 23 ಜೊತೆ ವರ್ಣತಂತುಗಳಿರುತ್ತೆ ಪ್ರತಿ ಮನುಷ್ಯನಲ್ಲಿ. ಆ ವರ್ಣತಂತುವಿನ ಒಳಗಡೆ DNA, ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ ಇದೆ DNA. ಈ DNA ಒಳಗಡೆ ಅಮೈನೋ ಆಮ್ಲಗಳಿರುತ್ತೆ. ಅಮೈನೋ ಆಮ್ಲಗಳಲ್ಲಿ ನೋಡಿ, ಕ್ರೋಮೋಸೋಮ್ಸ್ ಬ್ಲಾಕ್ಸ್ ಕ್ಯಾನ್ ಬಿ ಸ್ಟಡಿ. ಕ್ರೋಮೋಸೋಮ್ಸ್ ಅಲ್ಲಿ ಬ್ಲಾಕ್ಸು, ಅವೇ DNAಗಳು, ಅವೇ ಸುರುಳಿ ಸುತ್ತಕೊಂಡಿರೋದು. ಇಲ್ಲಿ ನೋಡಿ, ಅಣುಗಳಿಗೆ ಹೋಗ್ಬಿಟ್ಟಿದ್ದೀವಿ ಈಗ. ನೈಟ್ರೋಜನ್, ಆಕ್ಸಿಜನ್, ಹೈಡ್ರೋಜನ್ ಅಂಡ್ ಕಾರ್ಬನ್, ಅದರಿಂದಲೇ DNA ಮಾಡಲ್ಪಟ್ಟಿರೋದು. ಇದು ಹೇಗೆ ಕಾಣಿಸ್ತಿದೆಯೋ, ಆವಾಗಲೇ ನೋಡಿದ್ವಲ್ಲ ಆಕಾಶ ದೂರದಿಂದ, ಅದು ಹಾಗೆ ಕಾಣಿಸ್ತಿತ್ತು. ಹೌದಾ ಅಲ್ವಾ? ಕಾಣಿಸ್ತಿತ್ತ ಇಲ್ವಾ? ಆವಾಗಲೇ ನೋಡಿದ್ದು ಪಿಕ್ಚರು. ಇದಕ್ಕೆ ಹೋಲಿಸ್ಬೋದು. ಪಿಕೋಮೀಟರ್, 1 ಪಿಕೋಮೀಟರ್ ಅಲ್ಲಿ ಎಂಟಿ ಸ್ಪೇಸ್ ಇದೆ ನೋಡಿ. ನ್ಯೂಕ್ಲಿಯಸ್ಸು ಒಳಗಡೆ 99% ಖಾಲಿ ಜಾಗ ಅದು. ಈಗ ನ್ಯೂಕ್ಲಿಯಸ್ ಒಳಗೆ ಹೋದ್ರು ಅವರು, ಅಣುವಿನ ನ್ಯೂಕ್ಲಿಯಸ್ ಒಳಗೆ. ನ್ಯೂಕ್ಲಿಯಸ್ ಒಳಗೆ ಹೋದ್ರೆ ಇವೆ ಪ್ರೋಟಾನ್ಗಳು, ನ್ಯೂಟ್ರಾನ್ಗಳು. ಇದು ಕಾರ್ಬನ್ ಆಟಮು. ಇದರಲ್ಲಿ ಇದಕ್ಕೆ 6 ಅಟಾಮಿಕ್ ನಂಬರ್. ಇಫ್ ಅಟಾಮಿಕ್ ನಂಬರ್ ಇಸ್ 6, 3 ಪ್ರೋಟಾನ್ಸ್, 3 ನ್ಯೂಟ್ರಾನ್ಸ್ ಇರುತ್ತೆ ಅಲ್ಲಿ. ಇದು ಪ್ರೋಟಾನ್ನ ಒಳಗಡೆ. ಇಲ್ಲಿ ಕ್ವಾರ್ಕ್ಗಳು ಕಾಣಿಸುತ್ತೆ. ನಾ ಹೇಳಿದ್ದೆ ಹಿಂದೆ ಒಮ್ಮೆ, ಪ್ರೋಟಾನ್ ಹೊಡೆದ್ರ ಒಳಗೆ ಏನಿರುತ್ತೆ? ಕ್ವಾರ್ಕ್ಗಳು. ಇಂತಹ ದಿವ್ಯವಾದ ವಿಶ್ವವನ್ನ ಸೃಷ್ಟಿಸಿ ಭಗವಂತ
ವಿಶ್ವದ ಆಚೆ ಹೋಗಿ ನಿಂತುಬಿಟ್ಟು ಡ್ರಾಮಾ ಮಾಡಿಸ್ತಿದ್ದಾನೆ ಇಲ್ಲಿ ನಮ್ಮ ಹತ್ರ ಅಂತ ನಾವು ತಿಳ್ಕೊತೀವಿ. ಇಲ್ಲ, ಅವನು ಅತೀತನೂ ಆಗಿದ್ದಾನೆ, ಅವನು ಅಂತಸ್ಥನೂ ಆಗಿದ್ದಾನೆ. ಅಣುವಿನ ಒಳಗಿರುವ, ಅಣು ಕೇಂದ್ರದ ಒಳಗಿರುವ, ಪ್ರೋಟಾನ್ನ ಒಳಗಿರುವ, ಕ್ವಾರ್ಕ್ಗಳ ಒಳಗಿರುವ, ಸಬ್ ಕ್ವಾರ್ಕ್ಗಳ ಒಳಗೂ ಆತ ಇದ್ದಾನೆ. ಅದಕ್ಕೆ ನಮ್ಮ ಪುರಾಣಗಳು, ನಮ್ಮ ಸನಾತನ ಧರ್ಮ ಏನು ಹೇಳುತ್ತೆ? ಅಣು ರೇಣು ತೃಣ ಕಾಷ್ಠಾದಿಗಳಲ್ಲಿ ಆತ ಇದ್ದಾನೆ. ಆತನ ಇಲ್ಲದೇ ಇರುವಂಥ ಸ್ಥಳವೇ ಇಲ್ಲ. ಅದಕ್ಕೆ ಇಂಗ್ಲೀಷ್ನಲ್ಲಿ ನಾವೇನು ಹೇಳ್ತೀವಿ ಅಂದರೆ, ವಿ ಗಿವ್ ಎ ವಂಡರ್ಫುಲ್ ಸ್ಟೇಟ್ಮೆಂಟ್. ಗಾಡ್ ಈಸ್ ಟ್ರಾನ್ಸೆಂಡೆಂಟ್ ಆ್ಯಂಡ್ ಆಲ್ಸೋ ಇಮನೆಂಟ್. ಟ್ರಾನ್ಸೆಂಡೆಂಟ್ ಅಂದರೆ ಸೃಷ್ಟಿ ಮಾಡಿ ಅತೀತವೂ ಆಗಿದ್ದಾನೆ, ಆ ಸೃಷ್ಟಿಯ ಒಂದೊಂದು ಕಣದಲ್ಲೂ ಅಡಗಿದ್ದಾನೆ. ಇಮನೆಂಟ್ ಅಂದರೆ ಎಲ್ಲೆಲ್ಲೂ ಇದ್ದಾನೆ, ಅವನು ಅಂತಸ್ಥನಾಗಿದ್ದಾನೆ, ಅತೀತನೂ ಆಗಿದ್ದಾನೆ. ಅಂತ ಪರಮಾತ್ಮನಿಗೆ ರೂಪವನ್ನು ಕೊಟ್ಟು, ಆಕಾರವನ್ನು ಕೊಟ್ಟು, ವಿಗ್ರಹಗಳನ್ನು ಮಾಡಿ, ಆ ವಿಗ್ರಹಗಳಿಗೆ ಹಾಲು ಎರೆದು ಅಭಿಷೇಕ ಮಾಡ್ತಾ ನಾವೇನು ಮಾಡ್ತಿದ್ದೀವಿ? ಕಾಲ ಕಳೀತಾ ಇದ್ದೀವಿ. ಅದು ತಪ್ಪು ಅಂತ ನಾನು ಹೇಳ್ತಿಲ್ಲ, ಅಂದರೆ ನಮ್ಮ ಪ್ರಜ್ಞೆ ಅಲ್ಲಿ ಕೆಲಸ ಮಾಡ್ತಿದೆ. ಪರಮಾತ್ಮ ಇದೆಲ್ಲವನ್ನು ಮೀರಿದು, ಎಲ್ಲವನ್ನೂ ಮೀರಿದು. ಹಿ ಈಸ್ ಬಿಯಾಂಡ್ ಆಲ್ ದಿಸ್. ಓಕೆ, ಸೊ ಆ ಪರಮಾತ್ಮನನ್ನು ಅರ್ಥ ಮಾಡ್ಕೊಳ್ಳೋ ವಿಧಾನ ಇದೆಯಲ್ಲ, ಅದು ನಮ್ಮಲ್ಲಿ ಬದಲಾಗಬೇಕು. ಹಾಗೆಂತ ನೀವು ವಿಗ್ರಹ ಪೂಜೆ ಮಾಡಬೇಡಿ ಅಂತಲೂ ನಾನು ಹೇಳೋದಿಲ್ಲ. ಒಂದು ಹಂತದಲ್ಲಿ ಬೇಕು. ಮಗುವಿಗೆ ಸ್ಲೇಟ್ ಬೇಕು, ಬಳಪ ಬೇಕು. ಆದರೆ ಹೈಸ್ಕೂಲಿಗೆ ಬಂದ ಮೇಲೂ ಸ್ಲೇಟು ಬಳಪ ಇಟ್ಕೋತೀನಿ ಅಂತ ಅಂದರೆ ಮೇಷ್ಟ್ರೇನಂತಾರೆ? ಏಯ್ ಎತ್ಕೊಂಡು ಹೋಗ, ಮನೇಲಿ ಇಟ್ಬಾರ ಅಂತ. ಹೌದಾ ಅಲ್ವಾ? ಹೈಸ್ಕೂಲಿಗೆ ಬಂದಿದೆಯಾ ನೀನು, ನಿನಗೆ ಅರ್ಥ ಆಗಲ್ವಾ? ಯಾರಾದರೂ ಸ್ಲೇಟ್ ಬಳಪ ಬಳಸ್ತಾರ? ಈಗ ಪೆನ್ನು, ಪೆನ್ಸಿಲ್ಲು, ಪುಸ್ತಕ ತೊಗೊಂಡು ಬಾರೋ ಅಂತಾರೆ. ಇನ್ನು PU ಕಾಲೇಜ್ಗೆ ಹೋದ್ಮೇಲೆ ಎಲ್ಲ ಈಗ ಪೇಪರ್ಲೆಸ್ ಅಪ್ಪ, ನಿನ್ನ ಕೈನಲ್ಲೊಂದು ಲ್ಯಾಪ್ಟಾಪ್ ಹಿಡ್ಕೊಂಡು ಬಾ ಅಂತಾರೆ. ಇನ್ನೂ ಮೇಲೆ ಹೋದರೆ ಲ್ಯಾಪ್ಟಾಪ್ ಬೇಡ ಕಣೋ, ಒಂದು ಟ್ಯಾಬ್ ಇಟ್ಕೊಂಡು ಬಾ, ನಿನ್ನ ಹತ್ರ ಸಾಕು ಅಂತಾರೆ. ಹೌದಾ ಅಲ್ವಾ? ನಾನಂತೂ ಈಗ ವರ್ಕ್ಶಾಪ್ಗಳು ಮಾಡ್ತೀನಿ. ಮೊನ್ನೆ RV ಡೆಂಟಲ್ ಕಾಲೇಜ್ನಲ್ಲಿ ಮೊನ್ನೆ ಮುಗೀತು 3 ದಿನ ವರ್ಕ್ಶಾಪ್, ಅವ್ರಿಗೆ ರಿಸರ್ಚ್, ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ. ಆಗ ನೀವು ಏನೂ ತರಬೇಡಿ, ಮೊಬೈಲು ಅಂತ ನೀ ಸಾಕು, ಎಲ್ಲ ಕೆಲಸಗಳು ಮೊಬೈಲ್ನಲ್ಲೇ ಮಾಡ್ಬೋದು. ಸರ್ಚ್ ಎಂಜಿನ್ ಇದೆ, ಅಲ್ಲೇ ನೀವು ಡ್ರಾ ಮಾಡ್ಬೋದು, ಅದಕ್ಕೆಲ್ಲ ಪ್ರಾವಿಷನ್ ಇದೆ. ಆ್ಯಪ್ಸ್ ಡೌನ್ಲೋಡ್ ಮಾಡ್ಕೊಂಡು ಬನ್ನಿ, ಯು ಡೂ ಅಷ್ಟೇ. ಇನ್ನು ಮುಂದೆ ಯಾವ ಕಾಲ ಬರುತ್ತೆ ಗೊತ್ತಾ? ಆವಾಗ ಇದು ಬೇಕಾಗಿಲ್ಲ. ನೀವೆಲ್ಲಿ ಕುಳಿತಿರ್ತಿರೋ ಅಲ್ಲಿ ಗಾಳಿನಲ್ಲಿ ನೀವು ಟ್ಯಾಬ್ನ ಮಾಡ್ಕೋಬೋದು. ಕೈಯಲ್ಲಿ ಹಿಂಗಂದರೆ ಸ್ಕ್ರೀನ್ ಬರ್ತದೆ ನಿಮಗೆ. ನೀವು ಆ ಗಾಳಿನಲ್ಲಿ ಬರೋ ಸ್ಕ್ರೀನ್ನಲ್ಲಿ ನೀವೆಲ್ಲ ಕೆಲಸ ಮಾಡ್ಬೋದು. ರಿಸರ್ಚ್ ಈಗ ಅದನ್ನೇ ಮಾಡ್ತಾ ಇರೋದು. ಓಕೆ, ಕ್ಲೌಡ್ ಬೇಸ್ಡ್ ವರ್ಕಿಂಗ್, ಅದು ಇಟ್ಸ್ ಎ ಹೈಯರ್ ಟೆಕ್ನಾಲಜಿ. ಎಲ್ಲಿ ಹೋದರೂ ನೀವೇನು, ನಾನು ಇದೆಲ್ಲ ಏನೂ ತರೋದೇ ಬೇಕಾಗಿಲ್ಲ. ನಾನು ನನ್ನದೇ ಒಂದು ಟ್ಯಾಬ್ ಗಾಳಿನಲ್ಲಿ ಕ್ರಿಯೇಟ್ ಮಾಡ್ಕೊತೀನಿ, ಅಲ್ಲಿ ಆ್ಯಂಕರ್ ಇಂಟು ಕ್ಲೌಡ್, ಅಲ್ಲಿಂದ ಅಲ್ಲಿಗೆ ಪ್ರೊಜೆಕ್ಟ್ ಮಾಡ್ತೀನಿ. ಇಲ್ಲಿ ಹಾಗೆ ನೋಡ್ಬೋದು ನೀವು ಬೇಕಾದರೆ. ಸೊ ವಿ ಆರ್ ಗೆಟಿಂಗ್ ಇನ್ ಟು ದ ಟೆಕ್ನಾಲಜಿ. ಅದಕ್ಕೆ ಒಂದು ಅತಿ ಮುಖ್ಯವಾದಂತಹ ಸಂದೇಶ ಏನು ಅಂದರೆ, ಪರಮಾತ್ಮನ ಬಗ್ಗೆ ಇರೋ ನಮ್ಮ ಪರಿಕಲ್ಪನೆ ಇದೆಯಲ್ಲ, ಆ ಪರಿಕಲ್ಪನೆಯಲ್ಲಿ ಸಾಕಷ್ಟು ಪರಿವರ್ತನೆ ಆಗಬೇಕು. ಅಲ್ಲೇ ವಿಗ್ರಹದ ಹತ್ರ ಅಲ್ಲೇ ನಿಂತ್ಕೋಬಾರ್ದು, ಅಲ್ಲಿಂದ ಮೇಲೆ ಇರಬೇಕು. ಆಕಾರದಿಂದ ನಿರಾಕಾರದ ಕಡೆಗೆ ಪ್ರಯಾಣ ಮಾಡಬೇಕು. ಏಕೆಂದರೆ ಆತ ಇಲ್ಲದೆ ಇರೋ ಸ್ಥಳವೇ ಇಲ್ಲ ಅಂತ. ದಟ್ ಈಸ್ ದ ಸಂದೇಶ. ಓಕೆ, ದಟ್ ಈಸ್ ಅ ಮೆಸೇಜ್ ಫಾರ್ ಯು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿಸ್ ಪರ್ಟಿಕ್ಯುಲರ್ ಸೆಷನ್.